ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಶುಕ್ರವಾರ ಮಾರ್ಕೆಟ್ ಯಾವ ರೀತಿಯಾಗಿತ್ತು, ಅದೇ ರೀತಿಯಾಗಿ ಸೋಮವಾರ ಯಾವ ರೀತಿಯಾಗಿ ಇರುತ್ತಾ ಹೋಗ್ಬೋದು ಅಂತ ನೋಡ್ತಾ ಹೋಗೋಣ. ಇವತ್ತು ಸುಮಾರು ಸೆಕ್ಟರ್ಗಳಲ್ಲಿ ಪಾಸಿಟಿವ್ ಬಂದಿತ್ತು. ಎಸ್ಪೆಷಲಿ ಆಯಿಲ್ ಆ್ಯಂಡ್ ಗ್ಯಾಸ್ ಸೆಕ್ಟರ್ ಚೆನ್ನಾಗಿತ್ತು. ನೆನೆ ಶಿವ ಅವ್ರು ಕೇಳ್ತಾ ಇದ್ರು, ಕೆಲವೊಂದು ಕಂಪ್ನಿಗಳಲ್ಲಿ ಬುಕ್ ವ್ಯಾಲಿಗಿಂತಲೂ ಕಮ್ಮಿ ಪ್ರೈಸಲ್ಲಿ ನಡೀತಾ ಇದೆಯಲ್ಲ ಅಂತ. ಹೌದು, ಖಂಡಿತ ಕೆಲವೊಂದು ಆಯಿಲ್ ಆ್ಯಂಡ್ ಗ್ಯಾಸ್ ಕಂಪ್ನಿಗಳು ಬುಕ್ ವ್ಯಾಲಿಗಿಂತಲೂ ಕೆಳಗಡೆ ಬಂದಿದೆ. ಬುಕ್ ವ್ಯಾಲ್ಯೂ ಅಂದರೆ ಅರ್ಥ ಏನೋ, ಅವ್ರ ಹತ್ರ ಇರೋ ಒಟ್ಟಾರೆ ಆಸ್ತಿ ಎಲ್ಲ ಥರದಲ್ಲಾಗಿರ್ಬೋದು, ಯಾವುದೇ ಥರದಲ್ಲಾಗಿರ್ಬೋದು, ಚಿರಾಸ್ತಿ, ಸ್ಥಿರ ಆಸ್ತಿ, ಚರ ಆಸ್ತಿ ಅಂತ ಕರಿತೀವಲ್ವ, ಎಲ್ಲದನ್ನು ಸೇರಿಸಿ ಮೂವೇಬಲ್, ಇಮೂವೇಬಲ್ ಪ್ರಾಪರ್ಟಿ ಎಲ್ಲದನ್ನು ಗುಡ್ಡೆ ಹಾಕಿದ್ರೆ ಅಸೆಟ್ ಅಂತ ಎಷ್ಟು ಬಂದಿದೆ. ಜೊತೆಗೆ ಅವ್ರದ್ದು ಲಯಬಿಲಿಟೀಸ್ ಎಷ್ಟಿದೆ, ಅದು ಸಂಬಳ ಕೊಡೋದಾಗಿರ್ಬೋದು, ಸಾಲ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಎಲ್ಲನೂ ಮಾಡಿದ್ರೆ ಎರಡನ್ನೂ ಕಳೆದ್ರೆ ಏನು ಮೊತ್ತ ಉಳಿಯುತ್ತಲ್ಲ ಅದನ್ನ ನಾವು ಬುಕ್ ವ್ಯಾಲ್ಯೂ ಅಂತ ಕರಿತೀವಿ. ಅಂದರೆ ಕಂಪನಿ ನಾಳೆ ಒಂದಿನ ಇಲ್ಲ ಅಂತ ಆಗೋಯ್ತು ಅಂತಂದ್ರೂ ಅದರದ್ದೆಲ್ಲದನ್ನು ಆಸ್ತಿ ತೂಕಕ್ಕೆ ಹಾಕ್ತು ಅನ್ನೋತಾರಲ್ಲ, ಅಸೆಟ್ ಮತ್ತು ಲಯಬಿಲಿಟೀಸ್ ನೋಡಿದ್ರೂ ಕಂಪನಿ ವ್ಯಾಲ್ಯೂ ಎಷ್ಟು ಅಂತ ಉಳಿಯುತ್ತಲ್ಲ, ಆ ವ್ಯಾಲ್ಯೂಗಿಂತನೂ ಕೆಲವು ಸ್ಟಾಕ್ಗಳಲ್ಲಿ ಕಮ್ಮಿ ಬೆಲೆಯಲ್ಲಿ ಟ್ರೇಡ್ ಆಗ್ತಾ ಇದೆ ಅಂತ ಹೇಳಿದ್ರಿ. ಖಂಡಿತ ಬುಕ್ ವ್ಯಾಲ್ಯೂಗಿಂತ ಕಮ್ಮಿ ಇದೆ ಅಂದರೆ ಫಂಡಮೆಂಟಲಿ ನಾವು ನೋಡಿದಾಗ ಅದನ್ನ ಒಂದು ಪಾಸಿಟಿವ್ ಅಂತಲೇ ಕರಿತೀವಿ. ಬುಕ್ ವ್ಯಾಲ್ಯೂ ಕಮ್ಮಿಗೆ ಸಿಗ್ತಾ ಇದೆ, ಬುಕ್ ವ್ಯಾಲ್ಯೂಗಿಂತನೂ ಕಮ್ಮಿಗೆ ಸ್ಟಾಕ್ ಪ್ರೈಸು ಸಿಗ್ತಾ ಇದೆ ಅಂತ ಅಂದರೆ. ಸೊ ಇವಾಗ SBI ಲೈಫು 3.21% ಅಪ್ ಬಂದಿರೋದ್ರ ಮೂಲಕ ಅದೇ ಇವತ್ತಿನ ಟಾಪ್ ಗೇನರ್ ಆಗಿತ್ತು. IT ಸೆಕ್ಟ್ರು ಸ್ವಲ್ಪ ಆಚೆ ಈಚೆ ಆಗ್ಬೋದು ಅಂತ ನೆನ್ನೆ ಮಾತಾಡಿದ್ವಿ, ಪಾಸಿಟಿವ್ ಕಡೆಗೆ ಬರ್ಬೋದು ಅಂತ ಹೇಳಿದೆ. ಯಾಕಂದರೆ ಅಮೆರಿಕನ್ IT ಸರ್ವಿಸ್ ಕಂಪ್ನಿಗಳದ್ದು ರಿಸಲ್ಟ್ ಬಂದಿತ್ತು, ನೆನ್ನೆ ಆಕ್ಸೆಂಚರ್ದು ಇದೆಲ್ಲ ರಿಸಲ್ಟ್ ಬಂದಿತ್ತು. ರಿಸಲ್ಟ್ ಚೆನ್ನಾಗಿ ಬಂದಿತ್ತು, ಆದರೆ ಗೌರ್ಮೆಂಟ್ ಮೇಲೆ ಬ್ಲೇಮ್ ಮಾಡಿಬಿಟ್ರು. ಗೌರ್ಮೆಂಟಿಂದ ಒಂದು ಸೈಬರ್ ಸೆಕ್ಯೂರಿಟಿ ಪ್ರಾಜೆಕ್ಟ್ ಕೊಡ್ತಾ ಇದ್ರಂತೆ ಅವರಿಗೆ. ಆ ಪ್ರಾಜೆಕ್ಟ್ ಕೊಟ್ಟಿಲ್ಲ. ಈಗ ಡಿಪಾರ್ಟ್ಮೆಂಟ್ ಆಫ್ ಗೌರ್ಮೆಂಟ್ ಎಫಿಷಿಯನ್ಸಿ ಡೋಜ್ ಅಂತ ಬಂದಿದೆಯಲ್ಲ ಮಸ್ಕ್ ಅವ್ರದ್ದು, ಇದರಿಂದ ನಮ್ಮ ರೆವೆನ್ಯೂ ಮೇಲೆ ಇಂಪ್ಯಾಕ್ಟ್ ಆಗ್ತಿದೆ ಅಂತ ಹೇಳಿದ್ದು ಸ್ಟಾಕ್ ನೆಗೆಟಿವ್ ಬಂತು. ಇದು ಬೇರೆ ಸೆಕ್ಟರ್ಗೂ IT ಸೆಕ್ಟರ್ಗೆ ಇನ್ನೂ ಸ್ವಲ್ಪ ಹಾಗಾದರೆ ರೆವೆನ್ಯೂ ಇಂಪ್ಯಾಕ್ಟ್ ಆಗ್ತಾ ಇದೆಯಾ ಇದರಿಂದ ಎಲ್ಲ ಅಂತ ಇದು ಮಾಡೋದಂದರೆ ಹೆದರ್ತಾರಲ್ವ, ಸ್ಪೆಂಡಿಂಗ್ ಬರ್ತಾ ಇಲ್ಲ ನಮಗೆ. ಈಗ ಇಂಡಿಯನ್ ನಮಗೆ ಸುಮಾರು ಸಲ ಹೇಳಿದ್ದೀನಿ ಸ್ಟಾಕ್ನಲ್ಲಿ, ಯಾವ ಸೆಕ್ಟ್ರು ಡಿಪೆಂಡ್ ಆಗಿದೆಯೋ ಇಲ್ವೋ ಗೊತ್ತಿಲ್ಲ, ಅಂದರೆ ಡಿಪೆಂಡೆನ್ಸಿ ಇದ್ದೇ ಇರುತ್ತೆ ಫಾರಿನ್ ಅಸೆಟ್ ಕ್ಲಾಸ್ ಮೇಲೆ, ಫಾರಿನ್ ಪಾಲಿಟಿಕ್ಸ್ ಮೇಲೆ. ಆದರೆ IT ಸೆಕ್ಟರ್ ನೇರವಾಗಿ ಡಿಪೆಂಡ್ ಆಗಿರುತ್ತೆ. ಯಾಕೆಂತಂದರೆ ನಾವು ಸರ್ವಿಸ್ ಕೊಡ್ತಾ ಇರೋದೇ ಮೇಜರ್ಲಿ ಯುರೋಪಿಯನು, ಅಮೆರಿಕನು, ಇಂಡಿಯಾದ ಹೊರದ ದೇಶದ ಕಂಪ್ನಿಗಳಿಗೇ ಸರ್ವಿಸ್ ಕೊಡ್ತಾ ಇರೋದು. ಎಲ್ಲ ಲಿಸ್ಟ್ ಆಗಿರುವಂಥದ್ದು ಕೂಡ ಸರ್ವಿಸ್ ಬೇಸ್ಡ್ ಕಂಪ್ನಿಗಳೇ ಇಲ್ಲಿ. ಹಾಗಾಗಿ ಅಲ್ಲೇನಾರು ಆಚೆ ಈಚೆ ಆಯಿತು ಅಂದರೆ ಇವುಗಳಲ್ಲೂ ಕೂಡ ಆಚೆ ಈಚೆ ಆಗುತ್ತೆ. ಡಾಲರ್ ಮೇಲೆ ಡೈರೆಕ್ಟಾಗಿ ಡಿಪೆಂಡೆಂಟ್ ಆಗಿರುತ್ತೆ ಇವೆಲ್ಲ. ಅದೇ ರೀತಿಗೆ ಇವತ್ತಿನ ಟಾಪ್ ಲೂಸರ್ ಅಂತ ನೋಡೋದಾದರೆ ಐ ಥಿಂಕ್ ಹಿಂಡಾಲ್ಕೋ ಅಂತ ಕಾಣಿಸುತ್ತೆ. 1.5% ಕರೆಕ್ಷನ್ ಬಂದಿರೋದ್ರ ಮೂಲಕ ಅದು ಇವತ್ತಿನ ನಿಫ್ಟಿ 50ಯ ಟಾಪ್ ಲೂಸರ್ ಆಗಿದೆ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50ನಲ್ಲಿ ನಾವು ನೋಡ್ಕೊಂಬರೋದಾದರೆ ವರುಣ್ ಬೆವರೇಜಸ್ಸು 1.97% ಕರೆಕ್ಷನ್ ಬಂದಿರೋದ್ರ ಮೂಲಕ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಗೇಲ್ ಅಂತ ಕಾಣಿಸುತ್ತೆ, ಅಗೇನ್ ಆಯಿಲು ಮತ್ತು ಎನರ್ಜಿ ರಿಲೇಟೆಡ್ ಸ್ಟಾಕ್ಗಳೇ ಇವತ್ತು ಪಾಸಿಟಿವ್ ಆಗಿರುವಂಥದ್ದು. 3.91% ಅಪ್ ಬಂದಿರೋದ್ರ ಮೂಲಕ ಅದು ಇವತ್ತಿನ ಟಾಪ್ ಗೇನರ್ ಆಗಿದೆ. ಸೊ ನಿಫ್ಟಿ ಏನು ಮಾಡ್ತು, ನಿಫ್ಟಿ ಇನ್ನೂ ಕೂಡ ಮೇಲ್ಗಡೆ ಹೋಯ್ತು. ಇವತ್ತು 23,400, ನೆನ್ನೆ ನೆಕ್ಸ್ಟ್ ವೀಕು 23,600 ಬರುತ್ತಾ ಅಂತ ನಿಮ್ಗೆ ಹೇಳೋಗಿದೆ ನೋಡಿ. ಕೆಲವರು ಮೇಲೆ ಹೋಗುತ್ತೆ, ಕೆಲವರು ಕೆಳಗಡೆ ಬರುತ್ತೆ ಅಂತ ಈ ಥರ ಕಮೆಂಟ್ ಮಾಡ್ತಾ ಇರ್ತಾರೆ ನೋಡಿ. ಇದು ಯಾಕೆ ಈ ಥರ ಆಗುತ್ತೆ ಬಸ್ ಸ್ಟ್ಯಾಂಡ್ ಅಂತಲೂ ಸುಮಾರು ಜನ ಕಮೆಂಟ್ ಮಾಡಿದ್ರಿ, ಥ್ಯಾಂಕ್ ಯು. ನೋಡಿ ಅದೇ ಹೇಳೋಂಥದ್ದು, ಅದರಲ್ಲಿರುವಂಥ ಕಾನ್ಫಿಡೆನ್ಸ್ ಅದೇನೆ. ಸೊ ಈಗ ಒಂದು ಬಸ್ ಸ್ಟ್ಯಾಂಡ್ ಮಾಡಿ ಇಷ್ಟೊಂದು ದಿನ ನಿಂತು ನಮಗೆ ಮೂಮೆಂಟ್ ಕೊಡ್ತಾ ಇದೆ ಅಂತಂದರೆ ನಮಗೆ ಆ ಸ್ಟ್ರೆಂತಲ್ಲಿ ನಾವು ಒಂದು ಸ್ಟ್ರೆಂತ್ ಇದೆ ಆ ಮೂಮೆಂಟ್ ಅಂತ ಅನ್ಕೊತ ಹೋಗ್ಬೋದು. ಈಗ ನೋಡಿ ಸತತವಾಗಿ 5 ದಿನದಿಂದ ಪಾಸಿಟಿವ್ ಆಗಿ ಹೋಗ್ತಾನೆ ಇದೆ ಯಾವುದು ನಿಫ್ಟಿ. ಸೊ ಇವಾಗ 23,400ಕ್ಕೆ ಬಂದುಬಿಟ್ಟಿದೆ. 23,400 ಇಂಪಾರ್ಟೆಂಟ್ ಅಂತ ಲೆವೆಲ್ಲು, ಬಟ್ ನನಗೆ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಅಂತ ಕಾಣಿಸ್ತಾ ಇರೋದು 23,600ಅಲ್ಲಿ. ಸೊ ಮುಂದಿನ ವಾರ 23,600ನ ಟೆಸ್ಟ್ ಮಾಡಿದ್ರು ಕೂಡ ಆಶ್ಚರ್ಯ ಇಲ್ಲ. ಈ ವಾರದ ಫುಲ್ ಮುಗಿದಿದೆ. ನೆನ್ನೆ ಏನು ಮಾತಾಡಿದ್ವಿ, ಯಾವುದೇ ಕಾರಣಕ್ಕೂ 23,100 ಅಥವಾ ಅದಕ್ಕಿಂತ ಕೆಳಗಡೆ ಓಪನಿಂಗ್ ಮಾಡ್ಕೊತ ಹೋಗ್ಬೋದು, ಕ್ಲೋಸಿಂಗ್ ಮಾಡಬಾರ್ದು ಈ ವಾರ. ಯಾಕಂದರೆ ವೀಕ್ಲಿ ಕ್ಯಾಂಡಲಲ್ಲಿ ನೋಡಿ ಎಂಥ ಸಾಲಿಡ್ ಕ್ಯಾಂಡಲ್ ಇದು. ಸೊ ಈ ಥರ ಕ್ಯಾಂಡಲ್ ಬಂದಿತ್ತಾ ಇದುವರೆಗೂ ಈ ಸದ್ಯದಲ್ಲಂತೂ ಎಲ್ಲೂ ನಾನು ನೋಡಿದ್ದೇ ನೆನಪಿಲ್ಲ. ಲಾಸ್ಟ್ 2024ರಲ್ಲಿ ಇಡೀ 2024ರಲ್ಲಿ ನೀವು ಹುಡುಕಿದ್ರೆ ಇಂಥ ದೊಡ್ಡ ವೀಕ್ಲಿ ಕ್ಯಾಂಡ್ಲು ಆಗಿಲ್ಲ ನೋಡಿ. ಎಲ್ಲರೂ ಕಾಣಿಸ್ತಾ ಇದೆ ಇಷ್ಟು ದೊಡ್ಡ ವೀಕ್ಲಿ ಕ್ಯಾಂಡ್ಲು ಬಂದಿರೋಂಥದ್ದು 2024 ಇಲ್ಲಿಂದ ಶುರುವಾಗುತ್ತೆ ವೀಕ್ಲಿ ಕ್ಯಾಂಡ್ಲುಗಳು ನೋಡಿ. ಆ ಒಂದು ಎಲೆಕ್ಷನ್ ಟೈಮಲ್ಲಿ ಬಂದಿದ್ದಂಥ ಕ್ಯಾಂಡ್ಲು ಒಂದು ದೊಡ್ಡದಾಗಿ ಒಂದು ರಿಕವರಿ ಕೊಟ್ಟಿದ್ಬಿಟ್ರೆ ಇಷ್ಟು ದೊಡ್ಡ ಕ್ಯಾಂಡ್ಲುಗಳು ಬಂದಿಲ್ಲ. ಸೆಲ್ಲಿಂಗ್ ಬಂದಿದೆ ದೊಡ್ಡದಾಗಿ, ಈ ಥರ ಜೋರಾಗಿ ಸೆಲ್ಲಿಂಗ್ ಬಂದಿರೋಂಥದ್ದು ಇಲ್ಲೊಂದು ಬಂದಿದೆ. ಆದರೆ ಈ ಥರದ ಬೈಯಿಂಗ್ ಯಾವತ್ತೂ ಕೂಡ ಆಗಿಲ್ಲ. ಏನಾದರೂ ನ್ಯೂಸ್ ಇದೆಯಾ, ಏನಿಲ್ಲ ನೋಡಿ. ಕೇಳೋಂಥದ್ದು ನ್ಯೂಸ್ ನೋಡಿಕೊಂಡೆ ನಾವು ಎಲ್ಲರೂ ಬಂದರು ಏನಾದರೂ ಆಯಿತು ಅಂತ ಅಂದ್ಕೊಂಡು ನೋಡಬೇಕಾ, ಚಾರ್ಟ್ಸ್ ಇಲ್ದಂಗೆ ಮಾಡಬೇಕಾ. ಚಾರ್ಟ್ಸ್ ಹೇಳ್ತಾ ಇದೆ ಒಂದು ದೊಡ್ಡದಾಗಿ ಒಂದು ಬೈಯಿಂಗ್ ಸೆಂಟಿಮೆಂಟ್ ಬಂದಿದೆ ಇಲ್ಲಿ ಅಂತ. ಸೊ ಬಾಟಮ್ ಔಟ್ ಆಗೋಯ್ತಾ ಗೊತ್ತಿಲ್ಲ, ಆದರೆ ಲೆವೆಲ್ ಹೌದು ಲೆವೆಲ್ ಒಳ್ಳೆ ಲೆವೆಲೇನೆ. 22,000. ಯಾಕೆಂದರೆ ಎಷ್ಟು ನೋಡಿ, 2024ರಿಂದ 2024 ಜೂನ್ ತನಕ ಸರಿ ಸುಮಾರು 6 ತಿಂಗಳು ನಿಂತಿದ್ದಂಥ ಲೆವೆಲು. ಕೆಲವರಿಗೆ ನೀವೇ ಹೇಳಿದರೆ ಎಕ್ಸ್ಪೆಕ್ಟೇಷನ್ ಓಕೆ, ಅವತ್ತು ಎಲೆಕ್ಷನ್ ಮಂತಿನ ಕ್ಯಾಂಡಲ್ ಏನು ಮಾಡಿತ್ತಲ್ಲೋ ಅದನ್ನ ಒಂದ್ಸಲ ಟೆಸ್ಟ್ ಮಾಡಿ ಮಾರ್ಕೆಟ್ ಮೇಲೆ ಹೋಗ್ಬೋದು ಅಂತ ಕೆಲವ್ರದ್ದು ಎಕ್ಸ್ಪೆಕ್ಟೇಷನ್ ಇತ್ತು. ಅಂದರೆ 21,000 ಹತ್ತತ್ರಕ್ಕೆ ಬರ್ಬೋದು ಅಂತ. ಬಂದಿಲ್ಲ ಮಾರ್ಕೆಟ್, ಅದಕ್ಕಿಂತ ಮುಂಚೆನೇ ಪಾಸ್ ಆಗಿದೆ. ಯಾಕೆಂದರೆ ಇದು ಇಡೀದು ಏನಿದು ಎಗೇನ್ ಬಸ್ ಸ್ಟ್ಯಾಂಡ್ ನೋಡಿ. ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್, ಆ ಬಸ್ ಸ್ಟ್ಯಾಂಡ್ ಝೋನ್ ಏನು ಥರ ಆಕ್ಟ್ ಆಗ್ತಾ ಇದೆ ಇವಾಗ, ಎಗೇನ್ ಸಪೋರ್ಟ್ ಥರ ಆಕ್ಟ್ ಆಗ್ತಾ ಇದೆ. ಹಿಂದೆ ಏನಾಗಿರುತ್ತೋ ಅದನ್ನ ಯಾರು ಮರ್ತರು ಏನು ಮಾಡುತ್ತೆ, ಮಾರ್ಕೆಟ್ ಮರ್ತಿರಲ್ಲ, ನೆನ್ಪಿಟ್ಕೊಂಡಿರುತ್ತೆ. ಇಲ್ಲಿಂದ ಕೆಳಗಡೆ ಬರೋದೇ ಇಲ್ವಾ ಹಾಗಾದರೆ ಗೊತ್ತಿಲ್ಲ, ಎಗೇನ್ ಮಾರ್ಕೆಟ್ ಹೇಳಬೇಕು. ಆದರೆ ಇಲ್ಲಿ ಇಷ್ಟು ದೊಡ್ಡ ಬಸ್ ಸ್ಟ್ಯಾಂಡಿಗೆ ಬೆಲೆನಂತೂ ಕೊಟ್ಟಿದೆಯಾ ಇಲ್ಲಿ, ಮತ್ತೆ ಒಂದು ಬಸ್ ಸ್ಟ್ಯಾಂಡ್ ಮಾಡಿಬಿಟ್ಟು ಮೇಲ್ಗಡೆ ಹೋಗ್ತಾ ಇದೆ. ಸೊ ಅದಕ್ಕೆ ಹೇಳುವಂಥದ್ದು ಲಾಂಗರ್ ದ ಬಸ್ ಸ್ಟ್ಯಾಂಡ್ ಗ್ರೇಟರ್ ದ ರಿಸಲ್ಟ್ಸಲ್ಲಿ
ಯಾಕೆಂದರೆ ಆ ಝೋನ್ನ ಟೆಸ್ಟ್ ಮಾಡಿದಾಗ ಅದಕ್ಕೆ ಒಂದು ಮರ್ಯಾದೆ ಅನ್ನೋದು ಇದ್ದೇ ಇರುತ್ತೆ. ಸೊ ಈಗ ಮೇಲ್ಗಡೆ ಹೋಗ್ತಾ ಇದೆ. ಇಲ್ಲಿ ನೀವು ಲೋಯರ್ ಹೈ ಲೋಯರ್ ಲೋ ಅಂತ ನೋಡ್ಕೊಂಬರೋದಾದ್ರೂ ವೀಕ್ಲಿ ಕ್ಯಾಂಡಲಲ್ಲಿ ಇಲ್ಲಿ ನೋಡಿ ಇಲ್ಲೊಂದು ಹೋಗಿದೆ, ಇಲ್ಲಿ ಅಂದರೆ ಅರ್ಥ ಇಲ್ಲಿ ಹೇಗೇನದೆ 23,500 600 ಈ ಝೋನ್ ಇದೆಯಲ್ಲ, ಅಲ್ಲೇ ನೆಕ್ಸ್ಟು ಈ ಒಂದು ಲೋಯರ್ ಹೈ ಲೋಯರ್ ಲೋ ಪ್ಯಾಟರ್ನ್ ಮಾಡ್ಕೊಂಡು ಬಂದಿತ್ತಲ್ಲ ಅದರ ನೆಕ್ಸ್ಟ್ ಟಿಪ್ ಇರುವಂಥದ್ದು. ಅಲ್ಲಿ ಹೋದಾಗ ಏನು ಮಾಡುತ್ತೆ ಅಂತ ನೋಡೋಣ. ಇನ್ವೆಸ್ಟ್ ಮಾಡಿರೋರು ಇನ್ವೆಸ್ಟ್ ಮಾಡೇ ಇರಿ, ಹೊಸದಾಗಿ ಇನ್ವೆಸ್ಟ್ ಮಾಡೋರು SIPಗಳನ್ನು ದಯವಿಟ್ಟು ಕಂಟಿನ್ಯೂ ಮಾಡ್ಕೊತ ಹೋಗಿ. ವ್ಯಾಲ್ಯೂ ಸ್ಟಾಕ್ಗಳು ಅಂತ ಈಗಲೂ ಸಿಗ್ತಾ ಇರುತ್ತೆ, ಅದರಲ್ಲಿ ನೀವು ಬೈ ಮಾಡ್ಬೋದು. ಫೋಮೋದಲ್ಲಿ ಎಲ್ಲದನ್ನು ಒಂದೇ ಸಲ ಈಗ ಬೈ ಮಾಡ್ಕೋಬೇಕಾ? ಇಲ್ಲ, ಇಲ್ಲಿ ಬೈ ಮಾಡಿರ್ತೀರಾ, 3 ವಾರ ನಿಂತಿತ್ತು, ಇಲ್ಲಿ ಬೀಳ್ತಿದ್ದಾಗ ಬೈ ಮಾಡಿರ್ತೀರಾ, ಇಲ್ಲಿ ಬೀಳ್ತಿದ್ದಾಗೆಲ್ಲ ಬೈ ಮಾಡಿರ್ತೀರಾ. ಸೊ ಒಂದೇ ಸಲ ಯಾಕೆ ಅವಸರದಲ್ಲಿ ಕೆಲವೊಂದು ಹೈ ವ್ಯಾಲ್ಯೂ ಸ್ಟಾಕು ಈಗ ಒಂದು 20% ಮೇಲ್ಗಡೆ ಹೋಗ್ಬಿಟ್ಟಿರುತ್ತೆ ಅಂತ ಅನ್ಕೋಬೋಣ. ಈಗ ಒಂದು ತಿಂಗಳಲ್ಲಿ ಇಷ್ಟೊಂದು ಮೂಮೆಂಟ್ ಹೋಗಿದೆಯಲ್ಲ, ನಿಮ್ಗೆ ಯಾವುದೋ ಒಂದು ಸ್ಟಾಕು ಕೂಡ ಒಂದು 20% ಮೇಲ್ಗಡೆ ಹೋಗಿದೆ, 20% ಮೇಲ್ಗಡೆ ಹೋಯಿತು. ಆದರೆ ಈಗಲೂ ಅದು ಬೈಯಿಂಗ್ ಲೆವೆಲಲ್ಲಿ ಇದೆಯಾ ಗೊತ್ತಿಲ್ಲ, ಯಾಕಂದರೆ ಟ್ರ್ಯಾಪ್ ಮಾಡಿರ್ಬೋದು. ಕೆಲವರು ಕಮೆಂಟ್ ಹಾಕಿದ್ರಲ್ವ ಟ್ರ್ಯಾಪ್ ಮಾಡ್ತಾ ಇದ್ದಾರೆ ಅನಿಸುತ್ತೆ ಅಂತ. ಯಾವಾಗ ಅನಿಸುತ್ತೆ ಆ ಥರ ಸ್ಟಾಕ್ಗಳ ಸ್ಪೆಸಿಫಿಕ್ ಆಗಿ ನೀವು ತೊಗೊತಾ ಇರಬೇಕಾದ್ರೆ ನೋಡಬೇಕು, ಅದನ್ನು ನೋಡ್ಕೊಂಡಾಗ ಗೊತ್ತಾಗ್ತಾ ಹೋಗುತ್ತೆ. ಇವತ್ತೊಂದು ಸೆಕ್ಟರ್ ಸ್ಪೆಸಿಫಿಕ್ ಆಗಿ ಮಾತಾಡ್ಬೋದಲ್ವಾ, ಅಂದರೆ ಸ್ಟಾಕ್ ಅಂತ ಮಾತಾಡೋಂಗಿಲ್ಲ, ಬಟ್ ಸೆಕ್ಟರ್ ಸ್ಪೆಸಿಫಿಕ್ ಮಾತಾಡ್ಬೋದಲ್ಲ. ಸೊ ನಿಫ್ಟಿ ಡಿಫೆನ್ಸ್ ಅಂತ ಒಂದು ಸೆಕ್ಟರ್ ಇದೆ ಅಲ್ವಾ ನಮ್ಮದು, ನಿಫ್ಟಿ ಇಂಡಿಯಾ ಡಿಫೆನ್ಸ್. ನೋಡಿ ಇಲ್ಲಿ ಡಿಫೆನ್ಸ್ ಸೆಕ್ಟರ್ ಎಂಥ ಒಂದು ಪಾಸಿಟಿವಿಟಿ ಬಂದಿದೆ ಅಂದರೆ 5,000 ಇದ್ದಿದ್ದು ರಿಲೇಟಿವ್ಲಿ ನ್ಯೂ ಇಂಡೆಕ್ಸು ಸರಿ ವೀಕ್ಲಿ ಕ್ಯಾಂಡಲಲ್ಲಿ, ಬಟ್ 5,000 ಇದ್ದಿದ್ದು ಇವಾಗ ನೋಡಿ 6,200ಕ್ಕೆ, ಅಂದರೆ ಆಲ್ಮೋಸ್ಟ್ ಇದು ಎಷ್ಟು ರಿಕವರಿ ಆಗಿದೆ ಅಂತ ನೀವು ನೋಡೋದಾದರೆ ಇಲ್ಲಿಂದ ಇಲ್ಲಿಗೆ ನೋಡಿ, ಇಲ್ಲಿ ಆಲ್ಮೋಸ್ಟ್ ಒಂದು 41% ಬಿದ್ದಿತ್ತು. ಕರೆಕ್ಟಾ? 41% ಬಿದ್ದಿದ್ದಕ್ಕೆ ಇವಾಗ ನೋಡಿ ಎಷ್ಟು ರಿಕವರ್ ಆಗಿದೆ ಅಂತ. 41% ಬಿದ್ದಿದ್ದಕ್ಕೆ ಈಗ ಇಲ್ಲಿಂದ ಇಲ್ಲಿಗೆ ಆಲ್ಮೋಸ್ಟ್ 25% ರಿಕವರಿ ಆಗಿಬಿಟ್ಟಿದೆ. ಯಾವಾಗಿಂದ? ಇದು ವೀಕ್ಲಿ ಕ್ಯಾಂಡಲಲ್ಲಿ. ಸೊ ಮಾರ್ಚ್ ಒಂದು ತಿಂಗಳಲ್ಲೇ ಆಲ್ಮೋಸ್ಟ್ 24-25% ರಿಕವರಿ ಆಗಿಬಿಟ್ಟಿದೆ. ಯಾಕೆ ಅಂದರೆ ಗೌರ್ಮೆಂಟಿಂದ 58,000 ಕೋಟಿ ತೆಗೆದಿಟ್ಟಿದ್ವಿ ಡಿಫೆನ್ಸಿಂದಿಗೆ, ಅದರದ್ದು ಒಂದಿಷ್ಟು ಬರುತ್ತೆ. ಬಜೆಟಲ್ಲಿ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು ಡಿಫೆನ್ಸಿಂದು ಅಂತ. ಬಜೆಟಲ್ಲಿ ಏನೋ ಒಂದು ಸ್ಪೆಸಿಫಿಕ್ ಆಗಿ ಘೋಷಣೆ ಕೂಡ ಮಾಡಲಿಲ್ಲ, ಆದರೆ ಪ್ಯಾಕೇಜ್ ಏನು ತೆಗೆದಿಟ್ಟಿದ್ದಾರೋ ಅದು ಅದೇ ರೀತಿ ಅಲೈನ್ಮೆಂಟ್ ಆಗಿತ್ತು. ಇದರಿಂದ ಡಿಫೆನ್ಸಲ್ಲಿರುವಂಥ ಕೆಲವೊಂದು ಕಂಪ್ನಿಗಳಿಗೆ PSUಗಳಿಗೆ ಪಾಸಿಟಿವಿಟಿ ಬರ್ಬೋದು ಅಂತ ನ್ಯೂಸ್. ಸೊ ಮೂಮೆಂಟು ಕಾಣಿಸ್ತಾ ಇದೆ. ಹಾಗಂತ ಈಗ ಹೋಗಿ ಎಲ್ಲದನ್ನು ನಾನು ಬೈ ಮಾಡಬೇಕಾ? ಇಲ್ಲ. ಅದರ ವ್ಯಾಲ್ಯೂಯೇಷನ್ ನೋಡಿ ಅದು ಓವರ್ ಪ್ರೈಸ್ಡ್ ಆಗಿದೆಯಾ? ಓವರ್ ಪ್ರೈಸ್ಡ್ ಆಗಿದ್ದರೆ ಸ್ವಲ್ಪ ಕಾಶಿಯಸ್ ಆಗಿ ಇಟ್ಕೊಂಡೇ ಮಾಡಬೇಕು. ನಾನು ಮತ್ತೆ ಏನು ಸ್ಟಾಕ್ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇಲ್ಲ, ಆದರೆ ಡಿಫೆನ್ಸ್ ಸೆಕ್ಟರ್ ಅಂದರೆ ನಿಮ್ಗೆ ಗೊತ್ತಿದೆ. ಆ ಸ್ಟಾಕ್ಗಳಲ್ಲಿ ಓಕೆ ಜಸ್ಟ್ ಡಿಫೆನ್ಸ್ ಸೆಕ್ಟರ್ ಬಂದಿದೆ ಅಂತ ಮಾತ್ರಕ್ಕೆ ಬೈ ಮಾಡಬೇಕಾ? ಇಲ್ಲ, ನೋಡಿಕೊಂಡು ಬೈ ಮಾಡಿ. ಆದರೆ ಪರ್ಸ್ನಲಿ ನಾನು ಡಿಫೆನ್ಸಲ್ಲಿ ಇನ್ವೆಸ್ಟ್ ಮಾಡಿದ್ದೆ, ಡಿಫೆನ್ಸ್ ETF ಅಲ್ಲಿ ಈ ಲೆವೆಲ್ ಇದ್ದಾಗ. ಐ ಥಿಂಕ್ ಈ ವೀಕಿನ ಸ್ಟಾರ್ಟಿಂಗಲ್ಲೋ ಲಾಸ್ಟ್ ವೀಕಲ್ಲೋ ನಾನು ಎಕ್ಸಿಟ್ ಮಾಡಿದೆ, ಬಟ್ ಈ ವೀಕು ಇನ್ನೂ ದೊಡ್ಡ ರೀತಿಯಂಥ ಮೂಮೆಂಟ್ ಬರ್ತಾ ಹೋಯಿತು. ಡೈಲಿ ಕ್ಯಾಂಡಲ್ ನೋಡ್ತಾ ಬರೋದಾದ್ರೆ ನೋಡಿ, ಈ ವೀಕ್ ಇನ್ನೂ ನೋಡ್ತಾ ಇತ್ತು. ಬಟ್ ಈ ಥರ ಇಲ್ಲಿ ಹೋಗಿ ಬಸ್ ಸ್ಟ್ಯಾಂಡ್ ನಿಲ್ತಲ್ಲ, ಈ ಟೈಮಲ್ಲಿ ನಾನು ಎಕ್ಸಿಟ್ ಮಾಡ್ಕೊಂಡೆ ಅಲ್ಲಿಂದ. ಬಟ್ ಅದಕ್ಕಿಂತನೂ ಒಳ್ಳೆ ಮೂಮೆಂಟು ಮೇಲ್ಗಡೆ ಕೊಟ್ಟಿದೆ. ಒಂದು 500-600 ಪಾಯಿಂಟ್ ಇಂಡೆಕ್ಸಲ್ಲಿ ಮತ್ತೆ ಮೂಮೆಂಟ್ ಬಂತು. ETF ಸುಮಾರು, ಅದು ಕೂಡ ನಿಮ್ಗೆ ಗೊತ್ತಿರುತ್ತೆ. ಹೇಗೇನು ನಾನು ಬೈಗ್ ರೆಕಮೆಂಡೇಷನ್ ಹೇಳ್ತಾ ಇಲ್ಲ, ಮತ್ತೆ ಹೇಳ್ತಾ ಇದ್ದೀನಿ, ಈಗ ಬೈ ಮಾಡಬೇಕು ಅಂತ ಹೇಳ್ತಾ ಇಲ್ಲ. ಆದರೆ ವ್ಯಾಲ್ಯೂ ಆಪರ್ಚುನಿಟಿ ನಿಮಗೆ ಚಾರ್ಟ್ಸ್ ಕಾಣಿಸ್ತಾ ಇರುತ್ತೆ. ಇಂಡೆಕ್ಸ್ಗಳಲ್ಲೂ ಕೂಡ ಇನ್ವೆಸ್ಟ್ ಮಾಡ್ಬೋದು, ಸ್ಟಾಕ್ ಸ್ಪೆಸಿಫಿಕ್ ಇಲ್ಲ ಅಂದರೆ. ಅಲ್ಲಿ ಒಂದು ಡಬ್ಲ್ಯೂ ಪ್ಯಾಟರ್ನ್ ಆಗ್ತಾ ಇದೆ, ಒಂದು ಪ್ಯಾಟರ್ನ್ ಆಗ್ತಾ ಇದೆ, ನೋಡೋಣ. ಇನ್ನು ಕ್ರಮೇಣವಾಗಿ ನಾವು ಏನು ಮಾಡೋಣ, ಚಾರ್ಟ್ ಸ್ಟಾಕಲ್ಲಿ ಸ್ಟಾಕ್ ಸ್ಪೆಸಿಫಿಕ್ ಮಾತಾಡಿಲ್ಲ ಅಂದರೆ ಇಂಡೆಕ್ಸ್ಗಳನ್ನ ಇನ್ಮೇಲೆ ಟ್ರ್ಯಾಕ್ ಮಾಡ್ತೋಗೋಣ. ಯಾಕಂದರೆ ಇಂಡೆಕ್ಸ್ ಬಗ್ಗೆ ಮಾತಾಡ್ತಾ ಹೋಗ್ಬೋದು, ಯಾಕಂದರೆ ಒಂದು ಸ್ಟಾಕ್ ಸ್ಪೆಸಿಫಿಕ್ ಆಗಿರೋದಿಲ್ಲ. ಸೊ ಇಂಡೆಕ್ಸಲ್ಲಿ ಈಗ ನಿಫ್ಟಿ, ಬ್ಯಾಂಕ್ ನಿಫ್ಟಿಯಲ್ಲಿ ಹೇಗೆ ಮಾತಾಡ್ತೀವೋ ಹಾಗೆ ಸೆಕ್ಟರ್ ಬೇಸ್ಟು ಬೇಕಾದರೆ ಇಂಡೆಕ್ಸ್ಗಳನ್ನು ಮಾತಾಡ್ತಾ ಹೋಗೋಣ. ಯಾವ್ಯಾವ ಇಂಡೆಕ್ಸ್ಗಳಿದೆ NSEನಲ್ಲಿ ಏನು ಅಂತ ನಂಗೆ ಗೊತ್ತಿಲ್ಲ ಅನ್ನೋದಾದರೆ, NSE ಒಂದು ತಾಂತ್ರಿಕ ಇಂಡೆಕ್ಸ್ಗಳು ಅಂತ ನಾನು ವಿಡಿಯೋ ಮಾಡಿದ್ದೆ, ಅಂದರೆ ಸ್ಟ್ರಾಟಜಿಕ್ ಇಂಡಿಸಸ್ ಅಂತ ಕರಿತೀವಿ ಅಂತ ಕನ್ನಡದಲ್ಲಿ ಹತ್ರ ಹೇಳಬೇಕಾಗುತ್ತೆ. ಅದನ್ನ ನಾನು ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ಯಾರಾದರೂ ನೋಡಿಲ್ಲ ಅಂದರೆ ನೀವು ನೋಡ್ತಾ ಹೋಗ್ಬೋದು. ಕೆಲವೊಂದು ಮೊಮೆಂಟಮ್ ಬೆಲೆ ಸ್ಟ್ರಾಟಜೀಸ್ ಮೇಲೂ ಕೂಡ ಇಂಡೆಕ್ಸ್ ಇದೆ, ಥೀಮ್ ಸ್ಪೆಸಿಫಿಕ್ ಕೂಡ ಇಂಡೆಕ್ಸ್ ಇದೆ, ಇಂಡಸ್ಟ್ರಿ ಸ್ಪೆಸಿಫಿಕ್ ಕೂಡ ಇಂಡೆಕ್ಸ್ಗಳಿದೆ. ಬ್ರಾಡ್ ಇಂಡೆಕ್ಸ್ ಆಗಿ ನಾವು ನಿಫ್ಟಿ, ಬ್ಯಾಂಕ್ ನಿಫ್ಟಿ ಡೈಲಿ ಬೇಸಿಸಲ್ಲಿ ಮಾತಾಡ್ತಾ ಇರ್ತೀವಿ. ಸೊ 23,500 23,600 ಲೆವೆಲ್ಗೆ ಮುಂದಿನ ವಾರ ಹೋಗುತ್ತಾ ನೋಡೋಣ. ಅಪ್ಪಿತಪ್ಪಿ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂದರೆ ಈಗ 23,000 ಒಂದು ಇಂಪಾರ್ಟೆಂಟ್ ಅಂತ ಸಪೋರ್ಟ್ ಆಗಬೇಕು. ನೋಡೋಣ ಏನು ಮಾಡುತ್ತೆ ಅಂತ. ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ಒಂದೆರಡು ವಾರ ದಿನ ಪಾಸ್ ಮಾಡಿಕೊಂಡು ಎಕ್ಸ್ಪೈರಿ ದಿನದಷ್ಟೊತ್ತಿಗೆ ಮತ್ತೆ ಮೂಮೆಂಟ್ ಕೊಡ್ತಾ ಹೋಗ್ಬೋದು. ತುಂಬ ಏನಾದ್ರು ಗ್ಯಾಪ್ ಓಪನಿಂಗ್ ಆಯಿತು ಅಂತಂದರೆ ನಾನು ಬೈಯಿಂಗ್ ಕಡೆಗೆ ಇವಾಗ ಸೆಂಟಿಮೆಂಟ್ ಇರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂತಂದರೆ ನೋಡಿ, ಇಲ್ಲಿಂದ ಕಂಟಿನ್ಯೂಸ್ ಆಗಿ 5 ದಿನದಿಂದ ಮೇಲ್ಗಡೆ ಹೋಗಿದೆ. ಮತ್ತೆ ಏನಾದ್ರು ಗ್ಯಾಪ್ ಓಪನಿಂಗ್ ಆಯಿತು ಅಂತಂದರೆ ಅದು ರೆಸಿಸ್ಟೆನ್ಸ್ ಹತ್ರಕ್ಕೂ ಬರೋದ್ರಿಂದ ಅಲ್ಲಿ ಒಂದು C ಸೆಲ್ಗಳನ್ನು ಮಾಡೋದು, ಅದ್ರ ಮೇಲ್ಗಡೆ ಲೆವೆಲ್ನ C ಸೆಲ್ ಮಾಡೋದಕ್ಕೆ ಫೇವರಬಲ್ ಆಗಿರ್ತೀನಿ ದ್ಯಾನ್ ಈಗ Cನ ಬೈ ಮಾಡೋದಕ್ಕೆ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ಹೇಗೆ ನೋಡಿ ಎಂಥ ಮೂಮೆಂಟು ಇವತ್ತು, ಸೂಪರ್ ಕ್ಯಾಂಡಲ್ ಇವತ್ತು ಬ್ಯಾಂಕ್ ನಿಫ್ಟಿ 50,000ದಿಂದ 50,500 ಈ ಥರ ಕ್ಯಾಂಡಲ್ಗಳು ನೋಡಿದಲೇ ಎಷ್ಟೋ ದಿನ ಆಗಿತ್ತು, ಕುಂಡ್ಕೊಂಡು ಇಲ್ಲಿ ಒದ್ದಾಡ್ತಾ ಇತ್ತು. ಈಗ ಬ್ಯಾಂಕ್ ನಿಫ್ಟಿ ತನ್ನ ಆ್ಯಕ್ಚುಯಲ್ ಇದಕ್ಕೆ ಬಂದಂಗೆ ಕಾಣಿಸ್ತಾ ಇದೆ. ಇಲ್ಲಿ ಒಂದು ಡಬ್ಲ್ಯೂ ಶೇಪ್ ಬರ್ಬೋದು ನೋಡಿ. ಈ ಥರ ಪ್ಯಾಟರ್ನ್ ಆದಾಗ ಯಾಕೆ ಹುಷಾರಾಗಿರಬೇಕು ಅಂತಂದರೆ ನೋಡಿ, ಆ ಥರ ಚಾನ್ಸಸ್ ಜಾಸ್ತಿ ನಿಮಗೆ ರಿಸ್ಟ್ ಟು ರಿವಾರ್ಡ್ ಸಿಗುವಂಥದ್ದು ಯಾವಾಗ ಬಸ್ ಸ್ಟ್ಯಾಂಡ್ನ ಡಬ್ಲ್ಯೂ ಪ್ಯಾಟರ್ನ್ ಮಾಡ್ಕೊಂಡು ಬಸ್ ಸ್ಟ್ಯಾಂಡ್ ಮಾಡುತ್ತೆ. ಹಿಸ್ಟಾರಿಕಲಿ ಅದಕ್ಕೊಂದು ಲೆವೆಲ್ ಇದೆ, ನಾವೇ ಹಾಕೊಂಡಿದ್ದೀವಿ ಲೈನು ಅಂತೆಲ್ಲ ಅಂದಾಗ ಅದು ರೌಂಡ್ ಲೆವೆಲ್ ಹತ್ರನೂ ಇದೆ ಅಂತಂದ್ರು ಇನ್ನೂ ಸೂಪರ್ ಕನ್ಫರ್ಮೇಷನ್. 48,000 ರೌಂಡ್ ಲೆವೆಲ್ಲು ಅಲ್ಲಿ ಒಂದ್ಸಲ ಹಿಸ್ಟಾರಿಕಲ್ ಬಂದಿತ್ತು, ಅಲ್ಲಿ ಒದ್ದಾಡಿತ್ತು, ಮತ್ತೆ ಮೇಲ್ಗಡೆ ಹೋಗಿದೆ, ವಾಪಸ್ ಬಂದು ಅಲ್ಲಿ ಬಸ್ ಸ್ಟ್ಯಾಂಡ್ ಮಾಡ್ತಾ ಇದೆ. ಇಲ್ಲಿ ಏನು ಕಾಣಿಸ್ತಾ ಇದೆ, ಡಬ್ಲ್ಯೂ ಪ್ಯಾಟರ್ನ್ ಆಪರ್ಚುನಿಟಿ ಕಾಣಿಸ್ತಾ ಇದೆ. ಆಗ ನಾವು ಇಮಿಡಿಯೇಟಾಗಿ PE ಬೈ ಮಾಡೋದಕ್ಕಿಂತ ಸ್ವಲ್ಪ ಕಾಶಿಯಸ್ ಆಗಿರಬೇಕು. ಬಟ್ ನೀವು ಇಲ್ಲಿ C ಕಡೆ ಟ್ರೇಡ್
ಟ್ರೇಡ್ ತೊಗೊಂಡ್ರು ಕೂಡ, ಒಂದು ರಿವರ್ಸಲ್ ಅಂತ ಟ್ರೇಡ್ ತೊಗೊಂಡ್ರು ಕೂಡ ಬಂದರೆ ನೋಡಿ ಈ ಥರ ಸೂಪರ್ ಮೂಮೆಂಟ್ ಬರುತ್ತೆ. ಬರಲಿಲ್ಲ ಅಂದರೆ ಇದಕ್ಕೆ ಕೆಳಗಡೆ ಹೋದ್ರೆ ಅಲ್ಲೇ ನಮಗೆ ಸ್ಟಾಪ್ ಲಾಸ್ ಸಿಗ್ತಾ ಹೋಗುತ್ತೆ. ಅದಕ್ಕೆ ಡಬ್ಲ್ಯೂ ಪ್ಯಾಟರ್ನ್ಗಳು ಇರುತ್ತಲ್ಲ ಅದು ಮೋಸ್ಟ್ ರಿಲೇಬಲ್ ಪ್ಯಾಟರ್ನ್ ಆಗಿರುತ್ತೆ ಎಲ್ಲ ಪ್ಯಾಟರ್ನ್ಗಳಿಗಿಂತನೂ. ಸೊ ಡಬ್ಲ್ಯೂ ಪ್ಯಾಟರ್ನ್ಗಳು ಬಂದಾಗ ನಾವು ಆ ಥರ ಆಪರ್ಚುನಿಟಿ ಇದೆ, ಹಿಂದೆ ಬಸ್ ಸ್ಟ್ಯಾಂಡ್ ಕಾಣಿಸ್ತಾ ಇದೆ, ಒಂದು ರೌಂಡ್ ಲೆವೆಲ್ ಹತ್ರ ಡಬ್ಲ್ಯೂ ಪ್ಯಾಟರ್ನ್ ಮಾಡ್ತಾ ಇದೆ ಅಂದರೆ ನಾವು ತುಂಬ ಅದನ್ನು ಇಂಪಾರ್ಟೆಂಟ್ ಆಗಿ ತಗೋಬೇಕು. ಹ್ಯಾಮರು ಮತ್ತೊಂದು ಅದೆಲ್ಲ ನಿಮಗೆ ವೀಕ್ಲಿ ಕ್ಯಾಂಡಲಲ್ಲಿ ಡೈಲಿ ಕ್ಯಾಂಡಲಲ್ಲಿ ಬಂತು ಅಂದರೆ ವೆರಿ ಗುಡ್. ಸೊ ನೋಡಿ ಹ್ಯಾಮರ್ ಬಂದಿತ್ತು, ಅದೆಲ್ಲಿ ಬಂದಿತ್ತು, ಒಂದು ರೌಂಡ್ ಲೆವೆಲ್ ಹತ್ರ ಬಂದಿತ್ತು, ಅಲ್ಲಿಂದ ನೋಡಿ ಮತ್ತೆ ಮೇಲ್ಗಡೆ ಹೋಯಿತು. ಬಟ್ ಹ್ಯಾಮರ್ ಏನು ತೋರಿಸ್ತಾ ಇರುತ್ತೆ, ಅದಕ್ಕೆ ಕೆಳಗಡೆ ಹೋಗೋಕ್ಕೆ ಸ್ವಲ್ಪ ಕಷ್ಟ ಇದೆ ಅಂತ ಹೇಳ್ತಾ ಇರುತ್ತೆ. ಮೋರೋವರ್ ಒಂದು ಬ್ಯಾಕ್ ಡ್ರಾಪಲ್ಲಿ ಒಂದು ಡೌನ್ವರ್ಡ್ ಮೂವ್ಮೆಂಟ್ ಆಗಿ ಹ್ಯಾಮರ್ ಬಂತು ಅಂದರೆ ಅಲ್ಲಿಂದ ಒಂದು ಸಪೋರ್ಟ್ ಬಿಲ್ಡಪ್ ಆಗಿದೆ, ಹಿಸ್ಟಾರಿಕಲ್ ಲೆವೆಲ್ ಇತ್ತು ಅಂತ ನನ್ನ ತೋರಿಸ್ತಾ ಇರುತ್ತೆ. ಬಟ್ ಯಾವಾಗಲೂ ಹಿಸ್ಟಾರಿಕಲಿ ಲೆವೆಲ್ಸ್ ಇರುವಂಥದ್ದು, ಅದು ರೌಂಡ್ ಲೆವೆಲ್ ಆಗಿರುವಂಥದ್ದು 50,000 ಆಗಿರ್ಬೋದು, 48,000 ಆಗಿರ್ಬೋದು, ಜೊತೆಗೆ ಅದು ಒಂದು ಬಸ್ ಸ್ಟ್ಯಾಂಡ್ ಮಾಡಿದ್ದಾಗಿರ್ಬೋದು, ಇಂಥದ್ದೆಲ್ಲ ನಿಮಗೆ ಕಾಣಿಸ್ತಾ ಇದೆ ಪ್ಯಾಟರ್ನ್ ಅಂತಂದರೆ ಅದನ್ನ ನಾವು ರಿಲೈ ಆಗ್ತಾ ಹೋಗ್ಬೋದು. ಅಲ್ಲಿ ಒಂದು ನಾವು ಈ ರೀತಿಯಾದಂಥ ಚಾನ್ಸ್ಗಳನ್ನು ತೊಗೊತಾ ಹೋಗ್ಬೋದು. ಸೊ ಬ್ಯಾಂಕ್ ನಿಫ್ಟಿ ಏನು ಮಾಡಬೇಕಾಗಿತ್ತು ಅದನ್ನ ಡೆಲಿವರ್ ಮಾಡಿದೆ. ನನ್ನ ಪ್ರಕಾರ ಕೇಳೋದಾದರೆ 50,500, 50,600 ಬಂದಿದೆ. 51,000 ಅನ್ನೋದು ಬ್ಯಾಂಕ್ ನಿಫ್ಟಿಗೆ ರೆಸಿಸ್ಟೆನ್ಸ್ ಆಗಬೇಕು. ಮುಂದಿನ ವಾರ 51,000 ಯಾವ ರೀತಿಯಾಗಿ ಟ್ರೀಟ್ ಮಾಡುತ್ತೆ ಬ್ಯಾಂಕ್ ನಿಫ್ಟಿ ಅನ್ನೋದ್ರ ಮೇಲೆ ನಿರ್ಧಾರ ಮಾಡ್ತೋಗೋಣಂತೆ. ಡಬ್ಲ್ಯೂ ಪ್ಯಾಟರ್ನ್ ರಿಕವರಿ ಬಂದಿದೆ. ಮತ್ತು ನಿಮಗೆ ಹೇಳ್ತಾ ಇದ್ದೀನಿ ಮತ್ತೆ ಇದೇನು ನಾವು ಲಾಂಗ್ ಟರ್ಮಲ್ಲಿ ಅಂದರೆ ವೀಕ್ಲಿ ಕ್ಯಾಂಡಲಲ್ಲಿ ಅಥವಾ ಮಂತ್ಲಿ ಕ್ಯಾಂಡಲಲ್ಲಿ ಅಂತ ನೋಡೋದಾದ್ರೆ ಇನ್ನೇನಂತ ಓದಬೇಕು. ಇಲ್ಲಿ ಒಂದು ದೊಡ್ಡದಾಗಿ ಒಂದು ಬಸ್ ಸ್ಟ್ಯಾಂಡ್ ಮಾಡಿತ್ತು ಬ್ಯಾಂಕ್ ನಿಫ್ಟಿ, ಅಲ್ಲಿಂದ ವಾಪಸ್ ಬಂದಿತ್ತು, ಈಗ ವಾಪಸ್ ಅಟೆಂಡ್ ಮಾಡಿತ್ತು, ಕೆಳಗಡೆ ಬಂತು. ಆದರೆ ಈಗ ಅದ್ರ ಮೇಲ್ಗಡೆ ತೊಗೊಂಡೋಗಿ ವೀಕ್ಲಿ ಕ್ಲೋಸ್ ಮಾಡಿರುವಂಥದ್ದು ತುಂಬ ಪಾಸಿಟಿವ್ ಬೆಳವಣಿಗೆ ಆಗ್ಬೋದು. ಇಲ್ಲಿಂದ ಏನಾದರೂ ರಿಕವರಿ ಕೊಡ್ತಾ ಹೋಯಿತು ಅಂತಂದರೆ ಈ ಟ್ರೆಂಡ್ ಲೈನ್ ಇದೆ, ಅದಕ್ಕಿಂತ ಮೇಲ್ಗಡೆ ಹೋದರೆ ಆಲ್ ಟೈಮ್ ಹೈಗೆ ಹೋಗೋಕ್ಕೂ ಸಾಧ್ಯತೆ ಇದೆ. ಯಾಕೆಂದರೆ ಇರೋ ಎಲ್ಲ ಇಂಡೆಕ್ಸ್ಗಳಲ್ಲಿ ಸ್ಟ್ರಾಂಗ್ ಇಂಡೆಕ್ಸ್ ಅಂತ ಅಂದರೆ ಇರೋದು ಅಂಥದ್ದು ಬ್ಯಾಂಕ್ ನಿಫ್ಟಿ. ಸೊ ತುಂಬ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ ಮುಂದಿನ ವಾರ ನಾವು ಯಾವ ರೀತಿ ಕ್ಲೋಸ್ ಮಾಡ್ತೀವಿ ಅಂತ. ಯಾಕೆಂದರೆ ಮುಂದಿನ ವಾರ ಕ್ಲೋಸಿಂಗು ನಮಗೆ ಹೆಚ್ಚು ಕಮ್ಮಿ ಅದು ಮಂತ್ಲಿ ಕ್ಯಾಂಡಲ್ ಕ್ಲೋಸಿಂಗ್ ಕೂಡ ಆಗಿರುತ್ತಲ್ವ. ಲಾಸ್ಟ್ ಮುಂದಿನ ಗುರುವಾರನೇ ನಮಗೆ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಎಲ್ಲದರಲ್ಲೂ ಕೂಡ ಎಕ್ಸ್ಪೈರಿ ಕೂಡ ಇದೆ. ಹಾಗಾಗಿ ನೆಕ್ಸ್ಟ್ ವೀಕ್ ಕ್ಲೋಸಿಂಗು ಮಂತ್ಲಿ ಕ್ಯಾಂಡಲ್ ಕ್ಲೋಸಿಂಗ್ ಕೂಡ ಆಗಿರುತ್ತೆ. ಅದನ್ನ ನಾವು ತುಂಬ ಹುಷಾರಾಗಿ ನೋಡ್ತಾ ಹೋಗಬೇಕು. ಈ ಮಂತ್ಲಿ ಕ್ಯಾಂಡಲ್ ಇನ್ನು ಎಷ್ಟು ಮೇಲ್ಗಡೆ ಹೋಗಿ ಕ್ಲೋಸಿಂಗ್ ಆಗುತ್ತೆ ಅನ್ನೋದನ್ನ. ಬಟ್ ಸದ್ಯಕ್ಕೆ ಶಾರ್ಟ್ ಮಾಡೋರಿಗಂತೂ ಜಾಗ ಇಲ್ಲ, ಅದು ಸಾರಿ ಹೇಳ್ತಾ ಇದೆ ಮಾರ್ಕೆಟು. ದಯವಿಟ್ಟು ಆ ಥರ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಒಂದು ದಿನದಲ್ಲಿ ಆಚೆ ಹೋಗೋದು ಕೆಳಗಡೆ ಬರೋದು ಬರುತ್ತೆ. ಬಟ್ ನಾನು ಹೇಳ್ತಾ ಇರೋದು ಲಾಂಗ್ ಟರ್ಮಲ್ಲಿ, ವೀಕ್ಲಿ ಬೇಸಿಸ್, ಮಂತ್ಲಿ ಬೇಸಿಸಲ್ಲಿ ಕ್ಯಾಂಡ್ಲು ಇವಾಗ ಸ್ಟ್ರಾಂಗ್ ಆಗಿರೋ ಕ್ಯಾಂಡ್ಲು ಫಾರ್ಮ್ ಆಗಿದೆ. ಅದನ್ನು ಲೋನ ಬಿಟ್ಟು ಕೆಳಗಡೆ ಬರೋ ತನಕ ನಾವು ನೆಗೆಟಿವ್ ಯೋಚನೆ ಮಾಡೋಂಗಿಲ್ಲ. ವಿಕ್ಸು ಇವತ್ತು ಇನ್ನೂ ಕೆಳಗಡೆ ಹೋಗಿತ್ತು ನೋಡಿ. ಇದೆಲ್ಲ ತುಂಬ ಇಂಪಾರ್ಟೆಂಟ್. ದಿನಕ್ಕೂ ಹೊಸ ಲೋಗಳನ್ನು ಮಾಡ್ತಾ ಇರೋಂಥದ್ದು. ಮಾರ್ಕೆಟ್ ಇನ್ನೂ ಮೇಲ್ಗಡೆ ಹೋಗೋಕ್ಕೆ ಒಂದು ಪುಷ್ಟಿ ಕೊಡ್ತಾ ಹೋಗುತ್ತೆ. ಹೀಗೆ ನೆನೆಗಿಂತ ಇವತ್ತು ಇನ್ನೂ ಕೂಡ ಅದೇ ಝೋನಲ್ಲೇ ಬಂದು ಕ್ಲೋಸಿಂಗ್ ಆಗಿದೆ. 13ಕ್ಕಿಂತ ಕೆಳಗಡೆ ಇದೆ, ವಿಚ್ ಇಸ್ ವೆರಿ ಸ್ಟ್ರಾಂಗ್ ಸೈನ್. ಅಂದರೆ ಮಾರ್ಕೆಟ್ನಲ್ಲಿ ಏನು ಪಾಸಿಟಿವಿಟಿ ಸೆಂಟಿಮೆಂಟ್ ಬರ್ತಾ ಇದೆಯೋ ಅದು ಅದೇ ರೀತಿ ಕಂಟಿನ್ಯೂ ಆಗ್ತಾ ಹೋಗ್ಬೋದು ಅಂತ. ಗೋಲ್ಡು ಆ್ಯಸ್ ಯೂಶುವಲ್ ಮಾರ್ಕೆಟ್ ಇಷ್ಟೊಂದು ಪಾಸಿಟಿವ್ ಆಗಿದ್ದಾಗ ಗೋಲ್ಡು ಬೀಳ್ತಾ ಇರೋದು ಕಾಣಿಸ್ತಾ ಇದೆ. ಇವತ್ತು ದೊಡ್ಡದಾಗಿ ಒಂದು ಕರೆಕ್ಷನ್ ಆಗಿದೆ. ಅದಕ್ಕೆ ಹೇಳಿದ್ದು ನೆನೆ ಹೇಳಿದ್ದು ಪಾಪ ಯಾರಿಗಾರು ಬೇಜಾರಾಯ್ತಾನೋ ಗೊತ್ತಿಲ್ಲ. ಆದರೆ ಅನಿಸಿದ್ದಷ್ಟೇ. ನಾನು ಸುಮಾರು ಜನ ನೋಡಿದಲ್ವಾ, ತುಂಬ ಲಿಮಿಟ್ ಮೀರಿ ಇನ್ನೇನೋ ಮಾಡಿಕೊಂಡು ಪಾಪ ತೊಗೊಂಡು ಹೋಗ್ತಾರೆ. ಬೇಡ, ಏನಂತೆ ನಿಧಾನ ತೊಗೊಂಡ್ರೆ ಆಯಿತು. ನೋಡಿ ಕೆಳಗಡೆ ಬಂದರೆ 86,000ದಿಂದ 85,000 ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇದೆ. ಇದನ್ನ ಯಾವ ರೀತಿಯಾಗಿ ಟೆಸ್ಟ್ ಮಾಡುತ್ತೆ ಗೋಲ್ಡ್ ಅಂತ ನೋಡೋಣ. ಇಲ್ಲಿ ಬಂದಾಗ ಯಾರಾದರೂ ತುಂಬ ಅರ್ಜೆಂಟ್ ನೀಡಿದೆ, 90,000 ಹೋಗಿತ್ತು, ಒಂದು 5,000 ಕಮ್ಮಿಗೆ ಸಿಗ್ತಾ ಇದೆಯಲ್ಲ ಅಂತಂದರೆ ಒಂದು ಸಣ್ಣ ಪ್ರಮಾಣದಲ್ಲಿ ನೀವು ಮನ್ಸು ಮಾಡ್ಬೋದು. ಬಟ್ ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡೋದ್ರಿಂದ ಈ ಲೆವೆಲ್ ಅಷ್ಟು ಸುಲಭ ಬಿಟ್ಕೊಡುತ್ತೆ ಅನ್ನೋದು ಡೌಟ್ ಇದೆ. ಬಟ್ ಇಲ್ಲಿ ಯಾವ ರೀತಿ ಎಷ್ಟು ಜೋರಾಗಿ ಬರುತ್ತೆ ಇದನ್ನ ಟೆಸ್ಟ್ ಮಾಡೋಕ್ಕೆ ಅನ್ನೋದು ಕೂಡ ಇಂಪಾರ್ಟೆಂಟು. ಯಾಕೆಂದರೆ ಆಲ್ ಟೈಮ್ ಹೈಯಲ್ಲಿ ಆಗ್ತಾ ಇರೋಂಥ ಒಂದು ಬ್ರೇಕ್ಔಟ್ ಅನ್ನೋಕ್ಕಿಂತ ಆಲ್ ಟೈಮ್ ಹೈ ಇದೆಯಲ್ಲ, ಹಿಂದೆ ಕ್ರಮಿಸದಲ್ಲೇ ಇರುವಂಥ ಜಾಗ, ಇತಿಹಾಸದ ನೋಡಿರುವಂಥ ಜಾಗಕ್ಕೆ ಗೋಲ್ಡ್ ಬಂದಿದೆ ಅಲ್ವಾ. ಈಗ ಅಲ್ಲಿಂದ ವಾಪಸ್ ನೋಡೋಣ, ಒಂದು ದೊಡ್ಡ ರ್ಯಾಲಿ ಆಗಿತ್ತು, ಒಂದು ಕರೆಕ್ಷನ್ ಆಗಬೇಕು. 86,000-85,000 ಏನು ಮಾಡುತ್ತೆ ನೋಡೋಣ. ಅದಕ್ಕೆ ನಾನು ಬಿಟ್ಟು ಬಂತು ಅಂತಂದರೆ ಈ ಲೆವೆಲ್ಗಳಿಗೆ ಮತ್ತೆ ಬಂದರೂ ಆಶ್ಚರ್ಯ ಇಲ್ಲ. 80,000 ಲೆವೆಲ್ಗಳಿಗೆ ಆಗ ಯೋಚನೆ ಮಾಡುತ್ತೆ. ಯಾಕೆ ನೋಡಿ 80,000 ಲೆವೆಲ್ ಮಲ್ಟಿಪಲ್ ಟೈಮ್ಸ್ ಅಟೆಂಡ್ ಮಾಡಿ ಅಲ್ಲಿಂದ ಬ್ರೇಕ್ಔಟ್ ಆಗಿದ್ದಂಥ ಝೋನು. ಸೊ 80,000 ಅನ್ನೋದು ಕ್ರೂಷಲ್ ಸಪೋರ್ಟ್ ಆಗಿರುತ್ತೆ ಗೋಲ್ಡಿಗೆ, ವೀಕ್ಲಿ ಬೇಸಿಸ್ ಅಥವಾ ಲಾಂಗ್ ಟರ್ಮ್ ಬೇಸಿಸಲ್ಲಿ. ಅಂದರೆ ಇನ್ನು 7,000 ರೂಪಾಯಿ ಕೆಳಗಡೆ ನೋಡೋಣ, ಅಲ್ಲಿ ತನಕ ಬರುತ್ತೆ ಅಂತ ಬಂದರೆ ನಾವು ಬೈ ಮಾಡೋಣ ಅಂತ. ಅದಕ್ಕೇನಂತೆ SGB ನೋಡಿ ಹೇಳೋದು ಮರ್ತಾಯಿತ್ತು. ಗೋಲ್ಡ್ ಅಂದಾಗ 2016, 17, 15 ಈ ಸೀರೀಸಲ್ಲಿ ಯಾರಾದರೂ SGB ಖರೀದಿ ಮಾಡಿದ್ರಲ್ಲ ಅವರಿಗೆಲ್ಲ ಇವಾಗ ಲಿಮಿಟ್ ಅಂತ ಸೆಟ್ ಮಾಡಿಬಿಡ್ತಾರೆ. ಅಂದರೆ ಲಿಮಿಟ್ ಅನ್ನೋದಕ್ಕಿಂತ ಈಗ ರಿಡಮ್ಷನ್ ಆಗುತ್ತೆ ಅವ್ರದ್ದೆಲ್ಲ 8 ಇಯರ್ಸ್ ಕಂಪ್ಲೀಟ್ ಆಗೋಕ್ಕೆ ಹತ್ತಿರ ಬರ್ತಾ ಇರುತ್ತಲ್ವ ಅವರಿಗೆ. ಅಂದರೆ 2016, 17 ಸೀರೀಸಲ್ಲಿ ಏನು ಲಾಂಚ್ ಮಾಡಿದ್ರು ಅದಕ್ಕೆ ಮರ್ತೋದೆ ನಾನು. ಇವಾಗ ಗೋಲ್ಡ್ ಬೀಳ್ತಾ ಇದೆ. ಇವಾಗ ಜುಲೈಯಲ್ಲಿ ರಿಡಮ್ಷನ್ ಇರುತ್ತೆ. ಈಗ ಉದಾಹರಣೆ ನಂದೇ ಒಂದು 2017 ತೊಗೊಂಡಿರೋಂಥದ್ದು ಈಗ 2025 ಜುಲೈಯಲ್ಲಿ ರಿಡಮ್ಷನ್ ಇದೆ SGB ಬಾಂಡ್. ಸೊ ಇವಾಗ ಗೋಲ್ಡ್ ಬಿದ್ದೋಯ್ತು ಅಂತಂದರೆ ಅಯ್ಯೋ ನಮಗೆ ಲಾಸ್ ಅಲ್ವಾ, ಮತ್ತು ಅಲ್ಲೇ ನಮಗೆ ತೊಗೊಳಕ್ಕೆ ಅವಕಾಶ ಇಲ್ವಲ್ಲ. ಯಾಕಂದರೆ 8 ಇಯರ್ಸ್ ಲಾಕ್ ಇನ್ ಪೀರಿಯಡ್ ಇತ್ತಲ್ಲ. ನೋಡಿ ಡಿಮ್ಯಾಟ್ ಫಾರ್ಮಲ್ಲಿ ತೊಗೊಂಡಿದ್ರೆ ನೀವು ಯಾವಾಗ ಬೇಕಾದ್ರೂ ಆಚೆ ಬರ್ತಾ ಹೋಗ್ಬೋದು. ಬಟ್ ನಾನು ಡಿಮ್ಯಾಟ್ ಫಾರ್ಮಲ್ಲಿ ತೊಗೊಂಡಿರಲಿಲ್ಲ 2017. ಹಾಗಾಗಿ ಅದು ನಾನ್ ಡಿಮ್ಯಾಟ್ ಫಾರ್ಮೆಟಲ್ಲೇ ಇದೆ. ಸೊ ನಾನು ರಿಡಮ್ಷನ್ ಆಗೋ ತನಕ ಕಾಯಲೇಬೇಕಾಗಿತ್ತು. ಈಗೇನು ಮಾಡಿದ್ದಾರೆ ಅಂದರೆ ಅದಕ್ಕೆ ಮರ್ತೋಯ್ತು ನನಗೆ 8,624 ರೂಪಾಯಿ ಏನೋ ಆಲ್ರೆಡಿ ಫಿಕ್ಸ್ ಮಾಡಿಬಿಟ್ಟಿದೆ RBI. ಸೊ ಅಂದರೆ ನಿಮಗೆ ಅಷ್ಟು ಮಿನಿಮಮ್ ಸಿಗುತ್ತೆ. ಅಂದರೆ ನೀವು ಮಾರ್ಕೆಟಲ್ಲಿ ಏನೇ ಚೇಂಜಸ್ ಆಗಿರ್ಬೋದು, ನಿಮಗೆ ಬೈ ಡಿಫಾಲ್ಟಾಗಿ ನೀವು ಏನು ನಿಮ್ಮದು ಮೆಚುರಿಟಿ ಪೀರಿಯಡ್ ಇರುತ್ತೋ ಅಲ್ಲಿ ತನಕ ನೀವು ಕಾದ್ಬಿಟ್ಟು ನೀವು ರಿಡಮ್ಷನ್ ಮಾಡ್ಕೊಂಡ್ರಿ ಅಂತಂದರೆ ಆ ರೇಟು ಫಿಕ್ಸ್ ಆಗಿರುತ್ತೆ, ಆ ರೇಟಿಗೆ ಸಿಗುತ್ತೆ. ಯಾಕೆಂತಂದರೆ ತುಂಬ ಫ್ಲಕ್ಚುಯೇಟ್ ಆಗ್ತಿರುತ್ತಲ್ವ, ಒಂದು 2-3 ತಿಂಗಳು ಮುಂಚೆನೇ ರಿಡಮ್ಷನ್ಗೆ ಹತ್ತಿರ ಇದೆ ಅಂದಾಗಲೇ ಅವರು ಆ ಪ್ರೈಸ್ನ ಸೆಟ್ ಮಾಡಿಬಿಡ್ತಾರೆ ಆ SGB. ಯಾಕಂದರೆ ನೀವು 8 ವರ್ಷ ನಿಮಗೆ 8
ಇಟ್ಕೊಂಡಿರ್ತೀರಲ್ಲ ನೀವು ನಿಮ್ಮ ಹತ್ರ, ಅದಕ್ಕೋಸ್ಕರ ಅದು ಸೆಟ್ ಮಾಡಿರ್ತಾರೆ. ಸೊ ಕೆಳಗಡೆ ಬಿದ್ದರೂ ಮತ್ತೊಂದಾದ್ರೂ ರಿಡಮ್ಷನ್ ಯಾರು ಕಂಪ್ಲೀಟ್ ಮಾಡ್ಕೊತಾ ಇದ್ದೀರಾ 8 ವರ್ಷದ್ದು ಅಂತಂದರೆ ನಿಮಗೆ ಅದೇ ರೇಟಿಗೆ ಸಿಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ USD INR ವಾವ್ ಸೂಪರ್ ಫಾಲ್ ಇದು ನೋಡಿ. USD INR ಹಳೆ ಬಸ್ ಸ್ಟ್ಯಾಂಡ್ನ ಬಿಟ್ಟು ಕೆಳಗಡೆ ಬಂದಿದೆ. ಇದು ಸ್ವಾಗತಾರ್ಹ ಬೆಳವಣಿಗೆ, ಅಂದರೆ ರೂಪಿ ಸ್ವಲ್ಪ ಅಪ್ರಿಷಿಯೇಟ್ ಆಗುತ್ತೆ. ಇದೆಲ್ಲ ಮಾರ್ಕೆಟಲ್ಲಿ ಕಾಣಿಸ್ತಾ ಇದೆ ಅಲ್ವಾ ನೋಡಿ. ಗೋಲ್ಡು ಕಮ್ಮಿ ಆಗ್ತಾ ಇದೆ, ಡಾಲರು ಕೆಳಗಡೆ ಬರ್ತಾ ಇದೆ. ಅದೇ ರೀತಿಯಾಗಿ ಇವರು ಏನೋ ಓಪನ್ ಮಾರ್ಕೆಟ್ ಪರ್ಚೇಸ್ ಅಂತ ಮಾಡ್ತಾ ಇದ್ದಾರೆ RBI ಏನವರು. ಅದೇ ರೀತಿಯಾಗಿ ಕ್ಯಾಶ್ ಡೆಪಾಸಿಟ್ ಹೇಳಿದ್ನಲ್ಲ ಅದು ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ ಅಂತದ್ದು CD ಇಂಡಸ್ಇಂಡ್ ಬ್ಯಾಂಕ್. ಈ ಥರ ಸ್ಮಾಲ್ ಬ್ಯಾಂಕ್ಗಳು ಟೈಟ್ನಿಂಗ್ ಕಂಡೀಷನ್ ಇದೆ ಅಂತಂದ್ರೂ ಕೂಡ ಸರ್ಟಿಫಿಕೇಟ್ ಡೆಪಾಸಿಟ್ ಅಂತಂದರೆ ಒಂದು ಬ್ಯಾಂಕ್ ಮನಿ ರೈಸ್ ಮಾಡಿದ್ರೆ ಬೇರೆ ಬ್ಯಾಂಕ್ಗಳು ಪಾರ್ಟಿಸಿಪೇಟ್ ಮಾಡಿ ಅದರಲ್ಲಿ ಅವರನ್ನು ತಗೋಬೋದು ಇಷ್ಟು ರೇಟಿಗೆ. ಅದರಿಂದ ಒಂದು ಲಿಕ್ವಿಡಿಟಿ ಬರುತ್ತೆ, ಅದು ಪಾಸಿಟಿವ್ ಆಗಿದೆ. FIಗಳು ನೆನ್ನೆ ಬೈ ಮಾಡಿದ್ರು. ಇನ್ನೇನು ಬೇಕು, ಆಗ್ತಾ ಇದೆ ನ್ಯೂಸ್ಗಳು. ಏನೋ ದೊಡ್ಡದಾಗಿ ಆಯಿತು ಅನ್ನೋ ಥರ ನ್ಯೂಸ್ ಬರ್ತಾ ಇರ್ಬೋದು, ಬಟ್ ಮಾರ್ಕೆಟ್ ಅದೆಲ್ಲದನ್ನು ರೆಸ್ಪೆಕ್ಟ್ ಮಾಡೋಂಥದ್ದು ಕಾಣಿಸ್ತಾ ಇದೆ. ವಿಕ್ಸು ಕೂಡ ಡ್ರಾಪ್ ಆಗಿದೆ. ಸೊ ನಮಗೆ ನೆಗೆಟಿವಿಟಿ ಅನ್ನೋದು ಹೋಗೋ ಥರದ್ದು ಸೆಂಟಿಮೆಂಟ್ ಕಾಣಿಸ್ತಾ ಇಲ್ಲ. ಇದರಲ್ಲಿ ಏನಾದ್ರು ಆಚೆ ಈಚೆ ಆಯಿತು ಅಂದರೆ ಮುಂದೆ ನೋಡೋಣ. ಸೊ ತಾತ್ಕಾಲಿಕವಾಗಿ ನಾವು ಪಾಸಿಟಿವ್ ಆಗಿ ಇರ್ತಾ ಹೋಗಬೇಕು. ಅದೇ ರೀತಿಯಾಗಿ ಸಿಲ್ವರು ಕೂಡ 1 ಲಕ್ಷಕ್ಕೆ ಹೋಗಿದ್ದೀಗ 97,000ಕ್ಕೆ ಬಂದು ಟೆಸ್ಟ್ ಆಗ್ತಾ ಇದೆ. ಕ್ರೂಡು ನ್ಯಾಚುರಲ್ ಗ್ಯಾಸ್ ನೋಡ್ಕೊಂಬರೋದಾದ್ರೆ ನೋಡಿ, ಕ್ರೂಡ್ ಇನ್ನೂ ಕೂಡ ಬಸ್ ಸ್ಟ್ಯಾಂಡ್ ಮಾಡ್ತಾ ಇದೆ. ಏನು ಮಾಡ್ತಾ ಇದೆ ಕ್ರೂಡ್ ಮಾಡ್ಲಿಕ್ಕೆ ಹೊರಟಿದೆ ಅಂತ ಗೊತ್ತಿಲ್ಲ, ಬಟ್ ಕ್ರೂಡ್ ಇಲ್ಲಿಂದ ಒಂದು ಜಂಪ್ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೀನಿ ನಾನು ಏಪ್ರಿಲ್ ಮೇನಲ್ಲಿಗೆ. ನೋಡೋಣ ಅಲ್ಲಿ ತನಕ ಏನಾಗುತ್ತೆ ಅಂತ. ಯಾಕಂದರೆ ಲೋಯೆಸ್ಟ್ ಪಾಯಿಂಟ್ ಇದನ್ನ ಯಾವಾಗಲೂ ಬಿಟ್ಕೊಡಲ್ಲ ಸಾಮಾನ್ಯವಾಗಿ. ಇಲ್ಲಿಗೆ ಬರುತ್ತೆ, ಬಂದಾಗೆಲ್ಲ ಮೇಲ್ಗಡೆ ಹೋಗುತ್ತೆ. ಇದೇ ರೀತಿ ಆಗುತ್ತೆ, ನೋಡೋಣ ಏನಾದರೂ ಆಗುತ್ತಾ ಅಂತ. ಅದೇ ರೀತಿಯಾಗಿ ನ್ಯಾಚುರಲ್ ಗ್ಯಾಸು ಐ ಥಿಂಕ್ ಸೋಮವಾರ ಎಕ್ಸ್ಪೈರಿ ನೋಡಿ. ನೆನ್ನೆ ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಆಗಿ ಮಾಡಿದೆ ಅಂತ ಹೋಗಿದ್ದು, ಕೊನೆ ಟೈಮಲ್ಲಿ ಜೋರಾಗಿ ಕ್ಲೋಸಿಂಗ್ ಆಗಿತ್ತು. ಇವತ್ತಂತೂ ಇನ್ನೂ ಕೆಳಗಡೆ ಬರ್ತಾ ಹೋಯಿತು. ಸೊ ಬಸ್ ಸ್ಟ್ಯಾಂಡ್ ಆಗಿ ಬ್ರೇಕ್ ಡೌನ್ ಆಗಿರೋದ್ರಿಂದ ವಾಪಸ್ ಮೇಲ್ಗಡೆ ಹೋದ್ರೂ ಕೂಡ ಇದು ಸ್ವಲ್ಪ ನಾನು ನೆಗೆಟಿವ್ ಆಗೇ ಇದ್ದೀನಿ ಇವಾಗ. ಯಾಕೆಂದರೆ ಬೆಸ್ಟ್ ಆಪರ್ಚುನಿಟಿ ಆಗಿತ್ತು. ಈ ಒಂದು ಪ್ಯಾಟರ್ನ್ ಏನು ಮಾಡ್ಕೊಂಡು ಬಂದಿತ್ತು ಅಲ್ಲಿಂದ ಮೇಲ್ಗಡೆ ಹೋಗೋಕ್ಕೆ, ಆ ಥರ ಆಗಿಲ್ಲ. ಇದನ್ನ ಬಿಟ್ಟು ಕೆಳಗಡೆ ಬಂದಿದೆ. ಇನ್ ಕೇಸ್ ಏನಾದ್ರು 330 ಲೆವೆಲ್ನ ಏನಾದ್ರು ಮತ್ತೆ ಬ್ರೇಕ್ ಆಯಿತು ಅಂತಂದರೆ ಇದು ಒಂದು ಮತ್ತೆ ಲೋ ಮಾಡಲಿಕ್ಕೆ ಹೋಗ್ತಾ ಹೋಗ್ಬೋದು. ಇವ್ರದ್ದು ತುಂಬ ಒಂದು ಈ ಕೋಲ್ಡ್ ಸ್ಟೋರೇಜು ಮತ್ತು ಇವ್ರದ್ದು ಸಪ್ಲೈ ಏನಿದೆ, ಪ್ರೊಡಕ್ಷನ್ ಇದೆ, ವೆದರ್ ಯಾವ ರೀತಿ ಇದೆ, ಇದೆಲ್ಲರ ಮೇಲೂ ಡಿಪೆಂಡ್ ಆಗುತ್ತೆ. ಈಗ ಕೋಲ್ಡ್ ಜಾಸ್ತಿ ಇದೆ ಅಂತ ಅನ್ನಾಗಿದ್ರೆ ಇದಕ್ಕಿನ್ನೂ ಡಿಮ್ಯಾಂಡ್ ಬಂದಿರೋದು ನ್ಯಾಚುರಲ್ ಗ್ಯಾಸ್. ಯಾವ ರೀತಿ ನಾವು ಎಲೆಕ್ಟ್ರಿಸಿಟಿ ಎಲ್ಲ ಯೂಸ್ ಮಾಡ್ತೀವೋ ಅವರು ನ್ಯಾಚುರಲ್ ಗ್ಯಾಸ್ ಮೇಲೆ ಡಿಪೆಂಡ್ ಆಗಿದ್ದಾರೆ US ಅಲ್ಲಿ, ಆಯಿತಾ. ಸೊ ಅದೇ ರೀತಿಯಾಗಿ ಈಗ ಕೋಲ್ಡ್ ಕಮ್ಮಿ ಆಗಿದೆ, ಸ್ವಲ್ಪ ಬಿಸಿಲು ಬಂದಿದೆ ಅಂತಂದರೆ ಈಗ ಏನೋ ಬೆಂಕಿ ಕಾಯಿಸ್ಕೊಂಡವರು, ಚಳಿ ಕಾಯಿಸ್ಕೊಂಡವರೆಲ್ಲ ಕಮ್ಮಿ, ಗ್ಯಾಸ್ ಯೂಸೇಜ್ ಸ್ವಲ್ಪ ಕಮ್ಮಿ ಆಗ್ಬೋದು ಅಂತ ಅಷ್ಟೇ. ಜೊತೆಗೆ ಸ್ಟೋರೇಜು ಕೂಡ ಅವ್ರ ಹತ್ರ ಏನಿತ್ತು ಅದ್ರ ಸ್ಟೋರೇಜ್ ಡೇಟಾ ನೆನ್ನೆನೇನೋ ಬರೋದಿತ್ತು. ಆ ಸ್ಟೋರೇಜ್ ಡೇಟಾ ಬಂದಾಗ ಎಷ್ಟೋ ತಿಂಗಳುಗಳಲ್ಲಿ ಸ್ಟೋರೇಜು ಜಾಸ್ತಿ ಇದೆ ಅನ್ನೋದು ಡೇಟಾ ಬಂದಿದೆ. ಹಾಗಾಗಿ ಡಿಮ್ಯಾಂಡ್ ಏನಾದ್ರು ಆಚೆ ಈಚೆ ಆದರೂ ಚಳಿ ಜಾಸ್ತಿ ಅಂತ ಸ್ಟೋರೇಜ್ ಇದೆ ಅನ್ನೋ ಒಂದು ಕಾರಣದಿಂದಾಗಿ ಅದು ರಿಯಾಕ್ಟ್ ಆಯ್ತು. ಅಂದರೆ ಡಿಮ್ಯಾಂಡ್ ಕಮ್ಮಿ ಆಗುತ್ತೆ, ಸಪ್ಲೈ ಚೆನ್ನಾಗಿದೆ ಅನ್ನೋ ಕಾರಣದಿಂದಾಗಿ ಕೆಳಗಡೆ ಬಂದಿದೆ. ಸೊ ನ್ಯೂಸ್ ಸೆಕ್ಷನಲ್ಲಿ ಇವತ್ತು ಏನಿದೆ ಅಂತ ನಾವು ನೋಡ್ತಾ ಬರೋದಾದ್ರೆ, ಡಿಫೆನ್ಸ್ ಸೆಕ್ಟರ್ ಆನ್ ರೈಸ್, ಅದ್ರ ಬಗ್ಗೆ ನಾನು ಆಲ್ರೆಡಿ ಕವರ್ ಮಾಡಿದ್ದೀನಿ. ಸೊ 58,000 ಕೋಟಿ ಏನಿತ್ತು ಗೌರ್ಮೆಂಟಿಂದು, ಅದರಿಂದ ಕೆಲವೊಂದು ಬೆನಿಫಿಟ್ ಆಗ್ತಾ ಹೋಗ್ಬೋದು. ಆದರೆ ಸ್ಟಾಕ್ ಸ್ಪೆಸಿಫಿಕ್ ತೊಗೋಬೇಕಾದ್ರೆ ತುಂಬ ಅಳೆದು ತೂಗಿ ತೊಗೋಬೇಕು. ಯಾಕೆಂದರೆ ವ್ಯಾಲ್ಯೂಯೇಷನ್ ವೈಸು ಸ್ವಲ್ಪ ಕಾಶಿಯಸ್ ಆಗಿರಬೇಕು ನಾವು ಡಿಫೆನ್ಸ್ ಸೆಕ್ಟರಲ್ಲಿ. ಅದೇ ರೀತಿಯಾಗಿ ಹಿಂದೂಸ್ತಾನ್ ಯೂನಿಲಿವರ್ ಒಂದು ಮೈಕ್ರೋ ಪ್ಲಾಸ್ಟಿಕ್ ಸ್ಪೆಷಾಲಿಟಿ ಪ್ಲಾಸ್ಟಿಕ್ ಏನೋ ಮಾಡ್ತಾರೆ ಅವರು. ಅದರಲ್ಲಿ ಒಂದು 16% ಸ್ಟೇಕ್ನ ತಗೋಬೇಕು ಅಂತ ಮುಂದಾಗಿದ್ದಾರಂತೆ HUL. ಅದೇ ರೀತಿಯಾಗಿ ಅದಾನಿ ಗ್ರೂಪು MR ಇಂಡಿಯಾ ಅಂತಲೇ ಯಾವುದೋ ಒಂದು ರಿಯಲ್ ಎಸ್ಟೇಟ್ ಫಾರ್ಮ್ ಇದೆ, ಅದು ದುಬೈ ಬೇಸ್ಡ್ ರಿಯಲ್ ಎಸ್ಟೇಟ್ ಫಾರ್ಮು. ಅದನ್ನ ನಾವು ಡೀಲೇ ಮಾಡ್ಕೊಂಡು ಎಷ್ಟು $1.2 ಬಿಲಿಯನ್ ಏನೋ ತೊಗೊಂಡೇ ಬಿಡ್ತೀವಿ ಅಂತ ಕೈ ಹಾಕ್ತಾ ಇದ್ದಾರೆ. ಆ ಒಂದು ರಿಯಲ್ ಎಸ್ಟೇಟ್ ಸೆಕ್ಟರಲ್ಲಿ ಬೈ ಮಾಡೋಕ್ಕೆ ಎಲ್ಲೆಲ್ಲಿ ಹೋಗಲ್ಲ ಬಿಡಿ, ಅದನ್ನು ಒಂದು ಮಾಡ್ತಾ ಇದ್ದಾರೆ ಅದಾನಿ ಗ್ರೂಪ್ ಅವರು. ಅದೇ ರೀತಿಯಾಗಿ ಪೇಮೆಂಟ್ ಬ್ಯಾಂಕ್ಗಳು, ಅಂದರೆ ನೀವು ಇವಾಗ ಏರ್ಟೆಲ್ ಪೇಮೆಂಟ್ ಬ್ಯಾಂಕ್, ಜಿಯೋ ಪೇಮೆಂಟ್ ಬ್ಯಾಂಕು, ಪೇಟಿಎಂ ಪೇಮೆಂಟ್ ಬ್ಯಾಂಕು ಇದೆಲ್ಲ ಕೇಳ್ತಾ ಇರ್ತಾರಲ್ಲ, ಅಲ್ಲಿ 2 ಲಕ್ಷ ಇಡ್ಬೋದು ಅಂತ ಡೆಪಾಸಿಟ್ ಲಿಮಿಟ್ ಇದೆ ಇದುವರೆಗೂ, ಅದಕ್ಕಿಂತ ಮೇಲೆ ಇಡೋಕ್ಕಾಗಲ್ಲ. ಸೊ ಈಗ ಅದನ್ನ 5 ಲಕ್ಷಕ್ಕೆ ಜಾಸ್ತಿ ಮಾಡಿ ಅಂತ ಒಂದು ಪ್ರಪೋಸಲ್ನ ಇಟ್ಟಿದ್ದಾರಂತೆ RBI ಮುಂದೆನೋ ಫೈನಾನ್ಸ್ ಮಿನಿಸ್ಟರ್ ಮುಂದೆನೋ. ಅದೇನು ಮಾಡ್ತಾರೆ ಅನ್ನೋದು ನೋಡೋಣ. ಇತ್ತೀಚೆಗಷ್ಟೇ ಬಂದಿತ್ತು ಪೇಮೆಂಟ್ ಬ್ಯಾಂಕಲ್ಲಿ ಟ್ರಾನ್ಸಾಕ್ಷನ್ಗಳು ಒಂದು ರೆಕಾರ್ಡ್ ಲೆವೆಲ್ಗೆ ದಾಟ್ತಾ ಇದೆ, ಏರ್ಟೆಲ್ ಪೇಮೆಂಟ್ಸ್ ಬ್ಯಾಂಕು ಇದ್ರದ್ದೆಲ್ಲ ಡೇಟಾ ಬಂದಿತ್ತು. ಅದೇ ರೀತಿಯಾಗಿ ಅನೂಪ್ ಕುಮಾರ್ ಸಾಹಾ ಇವರು ಬಜಾಜ್ ಫೈನಾನ್ಸಿನ MD ಆಗಿ ಪ್ರಮೋಟ್ ಆಗ್ತಾ ಇದ್ದಾರೆ. ಇವ್ರು ನೋಡಿ ಇತ್ತೀಚೆಗಷ್ಟೇ ಇವ್ರನ್ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ತೊಗೊಂಡಿದ್ರು. ಆದರೆ ತೊಗೊಂಡು ಸ್ವಲ್ಪ ದಿನಕ್ಕೆ ಇವ್ರನ್ನ ಡೆಪ್ಯೂಟಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಪ್ರಮೋಟ್ ಮಾಡಿದ್ರು. ಈಗ ರಾಜೀವ್ ಜೈನ್ ಅವರು ಆಚೆ ಹೋಗ್ತಾ ಇರೋದ್ರಿಂದ ಅವರ ಜಾಗಕ್ಕೆ ಇವರು ಈಗ ಡೆಪ್ಯೂಟಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದರು, ಇವರೇ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಬಡ್ತಿ ತಗೊತಾರೆ ಅಂತ ಒಂದು ಸುದ್ದಿ ಬಂದಿದೆ. ಆಲ್ರೆಡಿ ಕಂಪ್ನಿನಲ್ಲಿ ಇದ್ದವರು ಗೊತ್ತಿರೋರು. ಸೊ ಅದು ಒಂದು ಪಾಸಿಟಿವ್ ನ್ಯೂಸೇ ಆಗಿರ್ಬೋದು ಕಂಪ್ನಿ ದೃಷ್ಟಿಯಿಂದ ನೋಡೋದಾದ್ರೆ. ಬಜಾಜ್ ಫೈನಾನ್ಸ್ ಸ್ಟಾಕು ಆಲ್ಮೋಸ್ಟ್ ಆಲ್ ಟೈಮ್ ಹೈ ಅಲ್ಲಿ ನಡೀತಾ ಇದೆ, ನಿಮ್ಗೆ ಗೊತ್ತಿದೆ ಅದು. ಅದೇ ರೀತಿಯಾಗಿ ವಿಂಡ್ಫಾಲ್ ಟ್ಯಾಕ್ಸನ್ನು ಹಾಕೋದಿಲ್ಲ ನಾವು, ಹೊಸ ಲಾ ಒಂದೇನು ಬಜೆಟಲ್ಲಿ ಅನೌನ್ಸ್ ಮಾಡಿದ್ರು ಅದು ಇಂಪ್ಲಿಮೆಂಟ್ ಆದಮೇಲೆ ಈ ವಿಂಡ್ಫಾಲ್ ಟ್ಯಾಕ್ಸ್ ಅಂದರೆ ಈ ಚಳಿಗಾಲದ ಟೈಮಲ್ಲಿ ಹಾಕ್ತಾ ಇದ್ರು ಈ ಆಯಿಲ್ ಆ್ಯಂಡ್ ಗ್ಯಾಸ್ ಕಂಪ್ನಿಗಳ ಬಗ್ಗೆ, ಅದನ್ನ ಹಾಕೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಕೋದಿಲ್ಲ ಅಂತಂದರೆ ಆಯಿಲ್ ಆ್ಯಂಡ್ ಗ್ಯಾಸ್ ರಿಲೇಟೆಡ್ ಕಂಪ್ನಿಗಳಲ್ಲಿ ಪಾಸಿಟಿವ್. ಮೋಸ್ಟ್ಲಿ ಈ ನ್ಯೂಸ್ ಬಂದಿರೋದಕ್ಕೆ ಇವತ್ತು ಆಯಿಲ್ ಆ್ಯಂಡ್ ಗ್ಯಾಸ್ ರಿಲೇಟೆಡ್ ಸ್ಟಾಕ್ಸ್ಗಳೆಲ್ಲ ಪಾಸಿಟಿವ್ ಆಗಿತ್ತು. ಕ್ರೂಡು ನೋಡಿ ಕಮ್ಮಿಗೆ ಸಿಗ್ತಾ ಇದೆ ಅವರಿಗೆ, ಕ್ರೂಡಲ್ಲೂ ಕೂಡ ಲಾಭ ಮಾಡ್ತಾ ಇರ್ತಾರೆ. ಆದರೆ ಜನಕ್ಕೆ ಮಾತ್ರ ಆ ಲಾಭ ತಲುಪ್ತಾ ಇಲ್ಲ. ಪೆಟ್ರೋಲ್ ಪ್ರೈಸ್ ಮಾತ್ರ ಇನ್ನೂ 102, 103 ಅಲ್ಲೇ ಇದೆ. ಕ್ರೂಡು ಆಲ್ಮೋಸ್ಟ್ ಒನ್ ಆಫ್ ದ ಲೋಯೆಸ್ಟ್ ಪಾಯಿಂಟ್ಸಿಗೆ ಬಂದಿದೆ ಇವಾಗ. ಆದರೂ ಕೂಡ ಜನರಿಗೆ ಅದು ಇಂಪ್ಯಾಕ್ಟ್ ಬಂದಿಲ್ಲ. ಸರಿ, ವಿಂಡ್ಫಾಲ್ ಟ್ಯಾಕ್ಸು ಎಲ್ಲ ತೆಗಿತಾ ಇದ್ದಾರೆ, ಆ ಕಂಪ್ನಿನೂ ಚೆನ್ನಾಗಿ ಲಾಭ ಮಾಡ್ಕೊಳುತ್ತೆ. ಜನಕ್ಕೂ ಬಂದ್ಬಿಟ್ಟು ಏನೋ ಒಂದು ಎಲ್ಲರ ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಅಂತ ಹೇಳ್ತಾ ಇಲ್ಲ, ಅವರು ಇವ್ರಿಗೆ ಹೇಳೋರೆ, ಇವರು ಅವ್ರಿಗೆ ಹೇಳೋರೆ, ಇಬ್ಬರು ಕೂಡ ಸ್ಟೇಟ್ GSTನೂ ಹಾಕ್ತಾರೆ, ಸೆಂಟ್ರಲ್
ಜಿ ಎಸ್ ಟಿನೂ ಹಾಕ್ತಾರಲ್ವ. ಬಂದು ಆಯಿತು ಕ್ರೂಡ್ ಕಮ್ಮಿ ಸಿಗ್ತಾ ಇದೆ, ಏನೋ ಆಗ್ತಾ ಇದೆ, ಒಂದಿಷ್ಟು ಕಮ್ಮಿ ಮಾಡೋಣ ಜನಕ್ಕೆ ಅಂತ ಹೇಳಿದ್ರೆ ಇಲ್ಲ. ನಮ್ಮ ಸ್ಟೇಟ್ದಂತೂ ಬಿಟ್ಬಿಡಿ. ಇವಾಗ ಯಾವ್ಯಾವ್ದ್ರಲ್ಲಿ ಜಾಸ್ತಿ, ಈಗ ನೋಡಿ ಕರೆಂಟ್ ಬಿಲ್ಲು ಜಾಸ್ತಿ ಮಾಡ್ತಾರೆ, 36 ಪೈಸೆ ಅಂತ ಬಂತು. ಮುಂಬೈಗಿಂತನೂ ಜಾಸ್ತಿ ಕಾಸ್ಟ್ ಆಫ್ ಲಿವಿಂಗು ಬೆಂಗಳೂರಲ್ಲಿ ಆಗಿದೆ ಅಂತ ಒಂದು ರಿಪೋರ್ಟ್ ಬಂದಿತ್ತು. ಅಂದರೆ ಈಗ ಬಾಡಿಗೆ ಆಗಿರ್ಬೋದು, ಬೇರೆ ಬೇರೆದು ವಸ್ತುಗಳ ಬೆಲೆ ಆಗಿರ್ಬೋದು, ಈಗ ರಿಯಲ್ ಎಸ್ಟೇಟ್ ಆಗಿರ್ಬೋದು, ಎಲ್ಲದೂ ಕೂಡ ಮುಂಬೈನ ದಾಟಿ ಹೋಗ್ತಾ ಇದೆ ಸರ್ಟನ್ ಏರಿಯಾ ಆಫ್ ಬೆಂಗಳೂರು ಅಂತ ಹೇಳ್ತಾ ಇದ್ದಾರೆ. ಅಂದರೆ ದುಡ್ಡು ಬಂದಿದ್ದು ಎಲ್ಲಿ ಹೋಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಬೆಂಗಳೂರಿನಲ್ಲಿರೋರಿಗೆ. ಹೌದು, ಸತ್ಯ, ನಾನು ಕೂಡ ಬೆಂಗಳೂರಲ್ಲಿರೋನಾಗಿ ಹೇಳ್ತಾ ಇದ್ದೀನಿ. ಅಷ್ಟೊಂದು ಕಾಸ್ಟ್ ಆಫ್ ಲಿವಿಂಗು ಜಾಸ್ತಿ ಆಗ್ತಾ ಇದೆ. ನೋಡೋಣ, ಇದನ್ನ ಕೋಸ್ಟಲ್ ರೀಜನ್ ಮಂಗಳೂರಲ್ಲಿ ಯಾವುದೋ ಕಾಲದಿಂದ ಏರ್ಪೋರ್ಟ್ ಇದೆ, ಹುಬ್ಳಿನಲ್ಲಿ ಏರ್ಪೋರ್ಟ್ ಇದೆ. ಸೊ ಇಲ್ಲೆಲ್ಲ ಸ್ವಲ್ಪ ಸಿಟಿನ ಡೆವಲಪ್ ಮಾಡಿ ಅಲ್ಲಿ ಸ್ವಲ್ಪ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಬಂದರೆ ಅಲ್ಲಿರೋರೇನು ಕೆಲಸಕ್ಕೆ ಹೋಗೋದಿಲ್ಲ ಅಂತಾರೇನು, ಹೋಗ್ತಾರೆ. ಮಾಡಬೇಕು, ಮಾಡೋಕ್ಕೆ ಉದ್ದೇಶ ಬೇಕು, ಆದರೆ ಎಲ್ಲ ಫ್ರೀ ಏನು ಮಾಡೋಣ. ಸೊ ಹಿಂಗೆ ನಡೀತಾ ಇದೆ. ಸೊ ಸೆಂಟ್ರಲ್ ಗೌರ್ಮೆಂಟಿಂದ ಬೇಕಾದಷ್ಟು ನ್ಯೂಸ್ಗಳಿದೆ ಮಾತಾಡೋಕ್ಕೆ, ಆದರೆ ಮಾತಾಡೋಂಥ ಅವ್ರು ಯಾರು ಮಾತಾಡಲ್ಲ. ಅವ್ರು ಏನು ಹೇಳಿದ್ರು ಅದನ್ನು ಕೇಳ್ತೀವಿ, ಅದನ್ನು ಕೇಳೋಕ್ಕೆ ವಾಪಸ್ಸಾಗಿ ಒಂದು ಆಪೋಸಿಷನ್ ಕೂಡ ಇಲ್ಲ. ಯಾಕೆ ಒಂದು ರೈಟ್ ಆಪೋಸಿಷನ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದಕ್ಕೆ ಇದನ್ನೆಲ್ಲ ಕೇಳೋರು ಯಾರು? ಕ್ರೂಡು ಕಮ್ಮಿ ಆಗಿದೆ ಇಂಟರ್ನ್ಯಾಷನಲ್ಲಿ, ನಮ್ಮದು ಯಾಕೆ ಕಮ್ಮಿ ಮಾಡ್ತಾ ಇಲ್ಲ, ಏನು ಇದ್ರದ್ದು ಕತೆ, ಏನು ಮಾತಾಡಲ್ಲ. ಬ್ಯಾಡ್ದಿದ್ದು ನ್ಯೂಸು, ಬ್ಯಾಡ್ದಿದ್ದು ಅದು ಇದ್ರ ಬಗ್ಗೆ ಡಿಬೇಟ್ ಆಗುತ್ತೆ. ಅದು ಫುಲ್ಲು ಬ್ರೇಕಿಂಗ್ ನ್ಯೂಸ್ ಆಗ್ತಾ ಹೋಗುತ್ತೆ. ಏನು ಮಾಡೋಕ್ಕಾಗಲ್ಲ, ನಮ್ಮ ದೇಶ ಇರೋದೇ ಹಿಂಗೆ. ನೋಡಿ ಸ್ವಾಮಿ, ನಾವು ಇರೋದೇ ಹೇಗೆ ಅಂತ ಶಂಕರ್ನಾಗ ಹೇಳೋಗಿದಾರಲ್ಲ ಹಾಗೆ. ಸೊ ಎನಿವೇಸ್, ಸೊ ಹೇಳಬೇಕು ಅಂತ ಅನಿಸ್ತು. ಇದಿಷ್ಟು ಇವತ್ತಿನ ಚರ್ಚೆಗಾಗಿತ್ತು. ಈ ವೀಕೆಂಡಲ್ಲಿ ಯಾವುದಾದ್ರು ಒಂದು ಸ್ಪೆಷಲ್ ವೀಡಿಯೋ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ, ಯಾವುದಾದ್ರು ಟಾಪಿಕ್ ಬಗ್ಗೆ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2025 ನಮ್ಮ ಮಿಷನ್ ಎಮರ್ಜೆನ್ಸಿ ಫಂಡನ್ನು ನಮಗೆ ನಾವೇ ಆಗಬೇಕು. ಸೊ ಹಾಗಾಗಿ ಒಂದಿಷ್ಟು ಅಮೌಂಟು ಎಷ್ಟಾಗುತ್ತೋ ಅಷ್ಟು ತೆಗೆದಿಡಿ, ಆಪತ್ಕಾಲಕ್ಕೆ ಇರಲಿ ಒಂದು ನಿಧಿ ಅಂತ ಒಂದು ಮಿಷನ್ ಮಾಡಿದ್ದೀನಿ. ಅದ್ರದ್ದು ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಯಾರಾದರೂ ನೋಡಿಲ್ಲ ಅಂತಂದರೆ ಅದು ಏನು ಕಾನ್ಸೆಪ್ಟ್ ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಜೊತೆಗೆ ಟರ್ಮ್ ಇನ್ಶೂರೆನ್ಸ್ ಇನ್ನೂ ಮಾಡಿಸಿಲ್ಲ ಅಂತಂದರೆ ಇನ್ನೂ 9-10 ದಿನ ಇದೆ. 2024 ಫೈನಾನ್ಷಿಯಲ್ ಇಯರ್ ಮುಗದೇ ಹೋಗುತ್ತೆ. ದಯವಿಟ್ಟು ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಬಜಾಜ್ ಅಲಯನ್ಸ್ ಅವ್ರದ್ದು ಟರ್ಮ್ ಇನ್ಶೂರೆನ್ಸ್ ಲಿಂಕ್ ಕೊಟ್ಟಿರ್ತೀನಿ. ಅದನ್ನ ನೀವು ಫಿಲ್ ಮಾಡಿದ್ರೆ ಬಜಾಜ್ ಸಿಬ್ಬಂದಿನೇ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಸೂಕ್ತವಾದ ಟರ್ಮ್ ಇನ್ಶೂರೆನ್ಸ್ನ ತೊಗೊಳಕ್ಕೆ ಹೆಲ್ಪ್ ಮಾಡ್ತಾ ಹೋಗ್ತಾರೆ. ಮತ್ತೊಂದು ಚಾಸ್ಟಾಗಿ ನೊಂದಿಗೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.